ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಅಂದ್ಕೊಂಡಿದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದೀರಾ. ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ, ಆದರೆ ಯಾವ ಡೇಟು ಅಂತೇಳಿ ಇನ್ನೂ ನಮಗೆ ಕನ್ಫರ್ಮ್ ಇಲ್ಲ. ಸೊ ಜೂನ್ 21ಕ್ಕೆ ನಮ್ಮ ಪರೀಕ್ಷೆ ಅಂತ ತಿಳ್ಕೊಂಡು ನಾವು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೋಣ. ಯಾವತ್ತು ಬೋರ್ಡ್ ನಮಗೆ ಟೈಮ್ ಟೇಬಲನ್ನು ಕೊಡುತ್ತೋ ಆವತ್ತು ನಾವು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಯಾವುದೇ ಕಾರಣಕ್ಕೂ ಮಕ್ಕಳೇ ಮನೆ ಬಿಟ್ಟು ಹೊರಗೆ ಹೋಗಬೇಡಿ, ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಟೀಚರ್ಸನ್ನು ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಂಡು ನೀವು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತೀರಾ ಅಂಥೇಳಿ ನಾನು ನಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಕೇಳ್ಕೊಳ್ತಾ, ಪೋಷಕರೇ ದಯವಿಟ್ಟು ಮಕ್ಕಳ ಬಗ್ಗೆ ಗಮನ ಹರಿಸಿ, ಅವರ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಕೂಡಲೇ ವೈದ್ಯರನ್ನು ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಓದುವ ವಾತಾವರಣವನ್ನು ನೀವು ಕಲ್ಪಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ಎಲ್ಲ ಪೋಷಕ ವರ್ಗದವರನ್ನು ನಾನು ಕೇಳ್ಕೊಳ್ತಾ, ಮಕ್ಕಳೇ, ಸೊ ಇಂದಿನ ತರಗತಿಯಲ್ಲಿ ನಾವು ಸೋಷಿಯಲ್ ಮೂಮೆಂಟ್ಸ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ಪಾರ್ಟ್ 1 ಭಾಗದಲ್ಲಿ ನಾನು ಆ ಪಾಠದ ಅರ್ಧ ವಿಚಾರವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ. ನೌ we try to learn about the remaining unit of this chapter. So in this chapter, now we try to learn about women's movement. Women's movement. We already discussed about Apiko movement, Chipko movement, the Silent Valley movement, then movement opposition Kaiga nuclear power plant. So then after we try to learn about women's movement. ಮಹಿಳಾ ಚಳುವಳಿಗಳು ಅಂತೇಳಿ ಕೆಲವು ಚಳುವಳಿಗಳು ಆಗುತ್ತೆ. ಆ ಒಂದು ವುಮೆನ್ಸ್ ಮೂಮೆಂಟ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎಸ್, ಎಮಾಂಗ್ ಆಲ್ ದ ಮಾಸ್ ಮೂಮೆಂಟ್ಸ್, ಎಲ್ಲ ಸಾಮೂಹಿಕ ಚಳುವಳಿಗಳು, ಮಾಸ್ ಮೂಮೆಂಟ್ಸ್ that took place during 1980s. ನಮ್ಮ ಭಾರತಾದ್ಯಂತ 1980ರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾಮೂಹಿಕ ಚಳುವಳಿಗಳು, ಮಾಸ್ ಮೂಮೆಂಟ್ಸ್ that took place during at the time of 1980s across the ಪೊಲಿಟಿಕಲ್ ಪಾರ್ಟೀಸ್. ನಮ್ಮ ಇಡೀ ಭಾರತಾದ್ಯಂತ 1980ರ ಸುಮಾರಿನಲ್ಲಿ ಉಂಟಾಗಿರ್ತಕ್ಕಂತಹ ಸಾಮೂಹಿಕ ಚಳುವಳಿಗಳು ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ. ಸೊ ವುಮೆನ್ಸ್ ಮೂಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಮಾಂಗ್ ದ ಮಾಸ್ ಮೂಮೆಂಟ್ಸ್. ಸೊ took place during at the time of 1980s across the political parties. Women's movement is also one of the important movement. So it is a movement, women's movement is a movement that oppose the patriarchal values. Women's movement oppose the ಪೇಟ್ರಿಯಾರ್ಚಿಯಲ್ ವ್ಯಾಲ್ಯೂಸ್. ಯಾಕೆ ಮಹಿಳಾ ಚಳವಳಿ ಪ್ರಾರಂಭವಾಗುತ್ತಂದರೆ, ಸೊ ದಿಸ್ ವುಮೆನ್ಸ್ ಮೂಮೆಂಟ್ ಟ್ರೈ ಟು ಅಪೋಸ್ ಪೇಟ್ರಿಯಾರ್ಚಿಯಲ್ ವ್ಯಾಲ್ಯೂಸ್, ಪುರುಷ ಪ್ರಧಾನವಾಗಿರ್ತಕ್ಕಂಥ ಮೌಲ್ಯಗಳನ್ನು. ಪೇಟ್ರಿಯಾರ್ಚಿಯಲ್ ವ್ಯಾಲ್ಯೂಸ್ ಎಕ್ಸ್ಪ್ಲಾಯ್ಟಿಂಗ್ ವುಮೆನ್ and creation inequality on the basis of gender. ಯಾಕೆ ಮಹಿಳಾ ಚಳವಳಿ ಪ್ರಾರಂಭವಾಗುತ್ತೆ? ರಿಮೆಂಬರ್, ವುಮೆನ್ಸ್ ಮೂಮೆಂಟ್ that opposed the one is patriarchal values.
ಪುರುಷ ಪ್ರಧಾನವಾಗಿರ್ತಕ್ಕಂಥ ಮೌಲ್ಯಗಳನ್ನು ಅಪೋಸ್ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಪ್ಲಸ್ ಎಕ್ಸ್ಪ್ಲಾಯ್ಟಿಂಗ್ ವುಮೆನ್, ಮಹಿಳಾ ಶೋಷಣೆಯನ್ನು ಅಪೋಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ವುಮೆನ್ಸ್ ಮೂವ್ಮೆಂಟ್. ಆ್ಯಂಡ್ ಆಲ್ಸೋ ಕ್ರಿಯೇಷನ್ ಇನ್ಈಕ್ವಾಲಿಟಿ ಆನ್ ದ ಬೇಸಿಸ್ ಆಫ್ ಜೆಂಡರ್. ಸಮಾಜದಲ್ಲಿರ್ತಕ್ಕಂತಹ ಈ ಲಿಂಗವನ್ನು ಆಧರಿಸಿರ್ತಕ್ಕಂಥ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಪೋಸ್ ಮಾಡ್ತಕ್ಕಂಥ 3 ಉದ್ದೇಶ ಇಟ್ಕೊಂಡು ಇಲ್ಲಿ ವುಮೆನ್ಸ್ ಮೂವ್ಮೆಂಟ್ ಸ್ಟಾರ್ಟೆಡ್. ಕ್ಲಿಯರ್? ವುಮೆನ್ಸ್ ಮೂವ್ಮೆಂಟ್ ಸ್ಟಾರ್ಟೆಡ್ ವಿತ್ ದ ಆಪೋಸಿಷನ್ ಆಫ್ patriarchal values. Second one is exploiting women, and the third one is creation of inequality on the basis of gender. So these are all the 3 important aims of women's movement. Even in the literary world, ಇವತ್ತಿಗೆ ನೋಡಿ, ಇವತ್ತೇನು ಮುಂದುವರೆದಿರ್ತಕ್ಕಂತಹ ಅಕ್ಷರ ಜ್ಞಾನವನ್ನು ಹೊಂದಿರತಕ್ಕಂಥ ಲಿಟರರಿ ವರ್ಲ್ಡ್ ಏನಾಗ್ತದೆ ಇಲ್ಲಿ ಮುಖ್ಯವಾಗಿ, ಸೊ ನಂಬರ್ ಆಫ್ ಬುಕ್ಸ್, ಮೆನಿ ಬುಕ್ಸ್ ಹ್ಯಾವ್ ಕಮ್ ಓವರ್. ಅನೇಕ ಪುಸ್ತಕಗಳು ನಮಗೆ ಬೆಳಕಿಗೆ ಬಂದಿದೆ. ಏನಕ್ಕೋಸ್ಕರವಾಗಿ? ಪೋರ್ಟ್ರೈಯಿಂಗ್ ದ ವೇರಿಯಸ್ ಆಲ್ಟರ್ನೇಟಿವ್ ಐಡಿಯಾಸ್. ಅನೇಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಐಡಿಯಾಸ್ಗಳನ್ನು ಕೊಡ್ತಾ ಬರ್ತಾ ಇದೆ. ನಂಬರ್ ಆಫ್ ಬುಕ್ಸ್ ಅಗೇನೆಸ್ಟ್ ದ ಎಕ್ಸ್ಪ್ಲಾಯಿಟೇಷನ್ ಆಫ್ ವುಮೆನ್, ಮಹಿಳಾ ಶೋಷಣೆ ವಿರುದ್ಧವಾಗಿ ಸಾಕಷ್ಟು ಪುಸ್ತಕಗಳನ್ನು ನಾವು ಇವತ್ತಿನ ಒಂದು ಅಕ್ಷರವನ್ನು ಹೊಂದಿರತಕ್ಕಂಥ ಅಕ್ಷರಸ್ಥ ಪ್ರಪಂಚದಲ್ಲಿ ನಾವು ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಎಸ್, ಇನ್ ಸ್ಪೈಟ್ ಆಫ್ ದೀಸ್ ಪ್ರೊಟೆಸ್ಟ್, ಏನೇ ಹೋರಾಟಗಳು ನಡೀತಾ ಬಂದರೂ ಸಹ, ಇನ್ ಸ್ಪೈಟ್ ಆಫ್ ದೀಸ್ ಪ್ರೊಟೆಸ್ಟ್, ದ ನಂಬರ್ ಆಫ್ ವುಮೆನ್, ಸೋ ಮೆನಿ ವುಮೆನ್ಸ್ affected by, so face a number of problems affected by dowry. ನೋಡಿ, ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ರು ಸಹ ಇವತ್ತು ಸಾಕಷ್ಟು ಜನ ಮಹಿಳೆಯರು ಈ ವರದಕ್ಷಿಣೆಯನ್ನು ಒಂದು ಪಿಡುಗಿನಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅಫೆಕ್ಟೆಡ್ ಬೈ ಡೌರಿ ಸ್ಟಿಲ್ ಹೈ, ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಿಲ್ ಇವತ್ತಿಗೂ ಸಹ ನಾವು ಏನನ್ನು ಕಾಣ್ತಾ ಇದ್ದೀವಿ ಅಂದರೆ ವರದಕ್ಷಿಣೆ ಅನ್ನೋ ಒಂದು ಪಿಡುಗನ್ನು, ಸೋಷಿಯಲ್ ಈವಿಲ್ ಅನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ರಿಮೆಂಬರ್, ದ ಎಕ್ಸ್ಪ್ಲಾಯಿಟೇಷನ್ ಆಫ್ ವುಮೆನ್ ಈಸ್ ದ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾವ್ ಅಂಡರ್ವೆಂಟ್. ಟುಡೇ ನೆನ್ಪಿಟ್ಕೊಳ್ಳಿ, ದ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯಾ, ಮಹಿಳಾ ಶೋಷಣೆ ಅಂತಕ್ಕಂಥದ್ದು ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾವ್ ಅಂಡರ್ವೆಂಟ್ ಎ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಇವತ್ತಿನ ಸ್ವತಂತ್ರ ಭಾರತದಲ್ಲಿ ಮಹಿಳಾ ಶೋಷಣೆ ಏನಾಗ್ತಿದೆ? ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ, ರೂಪಾಂತರಗೊಳ್ತಾ ಇದೆ, ವರ್ಗಾವಣೆ ಆಗ್ತಾ ಇದೆ. ದೆನ್ ದ ಪೇಟ್ರಿಯಾರ್ಚಿಯಲ್ ವ್ಯಾಲ್ಯೂಸ್, ಇವತ್ತಿನ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ದಟ್ ಕನ್ಸಿಡರ್ಡ್ ವುಮೆನ್ ಈಸ್ ಓನ್ಲಿ ಮೋರ್ ಎ ಸ್ಲೇವ್. ಇವತ್ತಿನ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಮಹಿಳೆಯನ್ನ ಒಬ್ಬ ಗುಲಾಮಳನ್ನಾಗಿ, we considered women as slave and has created inequality in the society. ನಾವು ಅವಳನ್ನು ಸ್ಲೇವ್ ಅನ್ನಾಗಿ ಗುರುತಿಸಿ ಅನೇಕ ರೀತಿಯಾಗಿರ್ತಕ್ಕಂಥ ಅಸಮಾನತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ದೆನ್ ಸೊ ಇನ್ ದೀಸ್ ಇನ್ಇಕ್ವಾಲಿಟೀಸ್, ಈ ಒಂದು ಇನ್ಈಕ್ವಲ್ ಸಿಚುಯೇಷನ್, ರಿಮೆಂಬರ್, so in these unequal situation women are subjected, women are face. ಇವತ್ತಿನ ಈ ಅಸಮತೋಲನವಾಗಿರ್ತಕ್ಕಂಥ ಸಮಾಜದಲ್ಲಿ ಮಹಿಳೆಯರು ಏನಾಗ್ತಿದ್ದಾರೆ? ಒಳಗಾಗ್ತಾ ಇದ್ದಾರೆ, ಶೋಷಣೆಗೊಳಗಾಗ್ತಾ ಇದ್ದಾರೆ. ಸಬ್ಜೆಕ್ಟೆಡ್ ಟು ದ
ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಬ್ಯೂಸ್. ಮೊದಲನೇದಾಗಿ ಅವ್ರಿಗೆ ದೈಹಿಕವಾಗಿ ಹಿಂಸೆ ಆಗ್ತಾ ಇದೆ. ಫಿಸಿಕಲ್, ನಾಟ್ ಓನ್ಲಿ ಫಿಸಿಕಲ್, ದೇ ಆಲ್ಸೋ ಫೇಸ್ ದ ಪ್ರಾಬ್ಲಮ್ಸ್ ಆಫ್ ಮೆಂಟಲ್ ಅಬ್ಯೂಸ್. ಮಾನಸಿಕವಾಗಿ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಒಂದು, ಎರಡನೇದಾಗಿ ಡೌರಿ ಹೆರಾಸ್ಮೆಂಟ್. ನೋಡಿ ಮಕ್ಕಳ, ಇವತ್ತು ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಇವತ್ತು ವರದಕ್ಷಿಣೆಯಿಂದಾಗಿ ಏನಾಗ್ತದೆ, ಸಾವನ್ನಪ್ತಾ ಇದ್ದಾರೆ. ಡೌರಿ ಹೆರಾಸ್ಮೆಂಟ್, ವರದಕ್ಷಿಣೆ ಹಿಂಸೆ. ದೆನ್ ರೇಪ್, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳಾಗ್ತಾ ಇದೆ. ರೇಪ್ ಕೇಸ್ಗಳು ಸಾಕಷ್ಟು ಆಗ್ತಾ ಇದೆ. ಅಂಡ್ ಆಲ್ಸೋ ಅದರ್ ಎಕ್ಸ್ಪ್ಲಾಯಿಟೇಷನ್, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಶೋಷಣೆಗಳು ಮಹಿಳೆಯರ ಮೇಲೆ ದಿನನಿತ್ಯ ಆಗ್ತಾ ಇದೆ. ಎವ್ರಿ ಡೇ ವುಮೆನ್ಸ್ ಆರ್ ಫೇಸ್ ಫಿಸಿಕಲಿ, ಮೆಂಟಲಿ ಟಾರ್ಚರ್, ಡೌರಿ ಹೆರಾಸ್ಮೆಂಟ್, then kidnapping of women, then rape. So this type of immoral activities on the women's every day, not only in the house and also in the outsides of the house. ಮನೆಯ ಒಳಗೂ ಸಹ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾರೆ. ಜೊತೆಗೆ ಮನೆಯ ಹೊರಭಾಗದಲ್ಲೂ ಸಹ ಅವರು ಸಾಕಷ್ಟು ಹಿಂಸೆಗಳನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ದೆನ್ ಫೈನಲಿ the exploitation of women has taken. ಏನಾಗ್ತದೆ, ಇವತ್ತು ಸಾಕಷ್ಟು ಶೋಷಣೆ ಆಗ್ತಾ ಇದೆ. ಹೆಂಗೆ, ನ್ಯೂ ಫಾರ್ಮ್, ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಶೋಷಣೆ. ಏನು ಕಿಡ್ನಾಪಿಂಗು, ರೇಪು, ದೆನ್ ಮೆಂಟಲಿ ಅಬ್ಯೂಸು, ಫಿಸಿಕಲ್ ಅಬ್ಯೂಸ್, ಇವುಗಳ ಜೊತೆಗೆ ಇವತ್ತು ಒಂದು ಹೊಸದಾಗಿರ್ತಕ್ಕಂತಹ ನ್ಯೂ ಎಕ್ಸ್ಪ್ಲಾಯಿಟೇಷನ್, ಒಂದು ಹೊಸದಾಗಿರ್ತಕ್ಕಂಥ ಶೋಷಣೆ ಪ್ರಾರಂಭ ಆಗ್ತಾ ಇದೆ. ಯಾವುದಪ್ಪ ಅಂದರೆ ಆಸಿಡ್ ಅಟ್ಯಾಕ್. ನೋಡಿ, ಹೆಣ್ಣು ಮಕ್ಕಳ ಮೇಲೆ ಆಸಿಡನ್ನು ಹಾಕ್ತಾರೆ. ಎಷ್ಟು ವಿಪರ್ಯಾಸಕರ ಸಂಗತಿ ನೋಡಿ. ಆಸಿಡ್ ಅಟ್ಯಾಕ್ಸ್, ನ್ಯೂ ಫಾರ್ಮ್ಸ್, ಹೊಸ ರೀತಿಯಾಗಿರ್ತಕ್ಕಂಥ ಆಸಿಡ್ ಅಟ್ಯಾಕ್ಸ್ ಆಗಿರ್ಬೋದು. ಪ್ಲಸ್ ಅಪಹರಣ, ಕಿಡ್ನಾಪ್ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ. ಆಸಿಡ್ ಅಟ್ಯಾಕ್, ಕಿಡ್ನಾಪ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್, ಮಹಿಳೆಯರನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ನೋಡಿ. ಇವೆಲ್ಲ ನ್ಯೂ ಫಾರ್ಮ್ ಆಫ್ ವುಮೆನ್ಸ್ ಎಕ್ಸ್ಪ್ಲಾಯಿಟೇಷನ್. ದೆನ್ ದ ಅರ್ಲಿಯರ್, ಈ ಹಿಂದೆ ನಾವೇನು ಕಳೀತಾ ಇದ್ವಿ ಮುಖ್ಯವಾಗಿ ಹಾನರ್ ಆಫ್ ಕ್ಲೇನ್ ಅಂದರೆ ಕುಲ ಗೌರವ, ಹಾನರ್ ಆಫ್ ಕ್ಲೇನ್ ಅಂತೇಳಿ ಈ ಹಿಂದೆ ನಾವು ಕರೀತಾ ಇದ್ವಿ ನಮ್ಮ ಸಮಾಜದಲ್ಲಿ. ಬಟ್ ಇಟ್ ಆಸ್ ಟ್ರಾನ್ಸ್ಫಾರ್ಮರ್ಡ್ ಇಂಟು, ಅದು ಬದಲಾವಣೆಯಾಗಿದೆ. ಏನಂತ ಇಲ್ಲಿ ಹಾನರ್ ಕಿಲ್ಲಿಂಗ್, ಮರ್ಯಾದೆ ಹತ್ಯೆ. ಮರ್ಯಾದೆ ಹತ್ಯೆ ಅಂತೇಳಿ ಇವತ್ತು ನಾವು ಯಾವುದನ್ನ, ಹಾನರ್ ಆಫ್ ಕ್ಲೇನ್ ಈಸ್ ಟ್ರಾನ್ಸ್ಫರ್ಡ್ ಆಸ್ ಹಾನರ್ ಕಿಲ್ಲಿಂಗ್. ರಿಮೆಂಬರ್ ಸ್ಟೂಡೆಂಟ್ಸ್, ವುಮೆನ್ಸ್ ಆರ್ ಡೆನೈಡ್. ಇವತ್ತು ಮಹಿಳೆಯರು ಏನಾಗಿದ್ದಾರೆ, ಕಳ್ಕೊಂಡಿದ್ದಾರೆ, ವಂಚಿತರಾಗಿದ್ದಾರೆ. ಮೆನಿ ರೈಟ್ಸ್, ಅನೇಕ ಹಕ್ಕುಗಳಿಂದ ಹೆಣ್ಣುಮಕ್ಕಳು ವಂಚಿತರಾಗಿದ್ದಾರೆ. ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಏನು ಮಾಡಿದೆ, ಅಂಡರ್ ಆರ್ಟಿಕಲ್, ನಮ್ಮ ಸಂವಿಧಾನದ ಆರ್ಟಿಕಲ್ 14, 15, 16 ಆ್ಯಂಡ್ 39 ನೆನ್ಪಿಟ್ಕೊಳ್ಳಿ. ನಮ್ಮ ಸಂವಿಧಾನ ಆರ್ಟಿಕಲ್ 14, 15, then 16 and in 39 ಈ ಆರ್ಟಿಕಲ್ಸ್ ಏನು ಮಾಡಿದೆ, ಈಕ್ವಲ್ ರೈಟ್ಸ್ ಫಾರ್ ದ ವರ್ಕ್ ಅಂಡ್ ವೇಸ್, ಅಂದರೆ ಕಾರ್ಯದಲ್ಲಿ ಅವರಿಗೆ ಸಮಾನತೆ, ಕೆಲಸದಲ್ಲಿ ಸಮಾನತೆ, ಮತ್ತು ಕೊಡ್ತಕ್ಕಂಥ ವೇತನದಲ್ಲಿ ಸಮಾನತೆಯನ್ನು ನಮಗೆ ಆರ್ಟಿಕಲ್ 14, ಆರ್ಟಿಕಲ್ 15 ಅಂಡ್ ಆರ್ಟಿಕಲ್ 16 ಏನು ಮಾಡಿದೆ, ಕೊಟ್ಟಿದೆ. ಯಾರಿಗೆ? ಹೆಣ್ಣು ಮಕ್ಕಳಿಗೆ. ದೆನ್ ದ ವುಮೆನ್ ಮೂಮೆಂಟ್ಸ್ ಇಸ್ ಅ ಮೂಮೆಂಟ್. ಇದು ಸಹ ಮಹಿಳಾ ಚಳುವಳಿಯಿಂದ ಒಂದು ಚಳುವಳಿಯಾಗಿದೆ. ದಟ್ ಸ್ಟ್ರೈವ್ಸ್ ಟು ಅಚೀವ್ ಆಲ್ ದೀಸ್ ಗೋಲ್ಸ್. ಈ ಎಲ್ಲ ಗೋಲ್ಸ್ಗಳನ್ನು ಸಾಧನೆ ಮಾಡಬೇಕು ಅಂತೇಳಿ ಮಹಿಳಾ ಚಳುವಳಿ ಪ್ರಾರಂಭವಾಗಿದೆ. ಹಾಗಾದರೆ
ಲೆಟರ್ ಸಿ. ನಾವೀಗ ನೋಡೋಣ ಯಾವ ಚಳುವಳಿಗಳು ಆಗುತ್ತೆ. ಮೊದಲನೇದಾಗಿ ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟ್. ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟ್ ಅಂದರೆ ಮದ್ಯಪಾನವನ್ನು ನಿಷೇಧ ಮಾಡತಕ್ಕಂಥ ಒಂದು ಚಳುವಳಿ. ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟ್, ಮದ್ಯಪಾನ ನಿಷೇಧ ಚಳುವಳಿ, ಪ್ರಾಹಿಬೇಷನ್. ರಿಮೆಂಬರ್, among various ಮೂಮೆಂಟ್ಸ್, ಏನು ಹೆಣ್ಮಕ್ಳು ಅನೇಕ ಚಳುವಳಿಗಳನ್ನು ಡಿಸೈನ್ಡ್ ಮಾಡ್ತಾರೆ, ರೂಪವನ್ನು ಗೊಳಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಈ ಮಹಿಳೆಯರೇನು ಮಾಡ್ತಾರೆ, ಅನೇಕ ಚಳುವಳಿಗಳನ್ನು ಡಿಸೈನ್ ಮಾಡ್ತಾರೆ. ವುಮೆನ್ಸ್ ಅಮಾಂಗ್ ದ ವೇರಿಯಸ್ ಮೂಮೆಂಟ್ಸ್ designed by the women pressing for alcohol prohibition is also one of the important one. ಏನು ಹೆಣ್ಮಕ್ಳು ಪ್ರಾರಂಭ ಮಾಡಿರ್ತಕ್ಕಂಥ ಅಥವಾ ಹೆಣ್ಮಕ್ಳು ರೂಪಿಸಿರ್ತಕ್ಕಂಥ ಅನೇಕ ಚಳುವಳಿಗಳಲ್ಲಿ ಈ ಚಳುವಳಿ ಯಾವುದು? ಪ್ರೆಸ್ಸಿಂಗ್ ಫಾರ್, ಒತ್ತು ಕೊಡ್ತಕ್ಕಂಥದ್ದು. ಯಾವುದಕ್ಕೆ? ಆಲ್ಕೋಹಾಲ್ ಪ್ರಾಹಿಬೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು. ಯಾವುದು? ಮದ್ಯಪಾನವನ್ನು ನಿಷೇಧ ಮಾಡತಕ್ಕಂಥ ಒಂದು ಚಳುವಳಿ. ದೆನ್ ದಿಸ್ ಮೂಮೆಂಟ್ ಈಸ್ ಡಿಫರೆಂಟ್ ಆಸ್ ಎ. ಇದು ಬಹಳ ವ್ಯತ್ಯಾಸವನ್ನು ಹೊಂದಿರತಕ್ಕಂಥ ಒಂದು ಚಳುವಳಿ. ಯಾಕೆಂದರೆ a lot of women, ಅನೇಕ ಬಹುಸಂಖ್ಯೆಯ ಹೆಣ್ಣು ಮಕ್ಕಳು have shown a lot of unity. This alcohol prohibition moment is one of the important moment. Why? Because women have shown, ಹೆಣ್ಣು ಮಕ್ಕಳು ತೋರಿಸ್ಕೊಡ್ತಾರೆ ಏನನ್ನ? a lot of unity in this struggle. ಈ ಹೋರಾಟದಲ್ಲಿ ಎಲ್ಲ ಮಹಿಳೆಯರೇನು ತೋರಿಸ್ಕೊಡ್ತಾರೆ ಅಂದರೆ ಸಾಕಷ್ಟು ಒಗ್ಗಟ್ಟನ್ನು ತೋರಿಸ್ಕೊಡ್ತಾರೆ. ರಿಮೆಂಬರ್, ಟೋಟಲ್ ಆಲ್ಕೋಹಾಲ್ ಪ್ರಾಹಿಬೇಷನ್ ವಾಸ್ ದ ಪಾರ್ಟ್ ಆಫ್ ಫ್ರೀಡಮ್ ಸ್ಟ್ರಗಲ್. ಏನು ಆಗ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಏನು, ಇದು ಒಂದು ಮಹತ್ವದ ಅಂಶ. ಯಾವುದು? ಟೋಟಲ್ ಆಲ್ಕೋಹಾಲ್ ಪ್ರಾಹಿಬೇಷನ್ ವಾಸ್ ದ ಪಾರ್ಟ್ ಆಫ್ ಫ್ರೀಡಮ್ ಮೂಮೆಂಟ್. ಗಾಂಧೀಜಿ, ದ ಫಾದರ್ ಆಫ್ ಅವರ್ ನೇಷನ್, ಗಾಂಧೀಜಿ ರಾಷ್ಟ್ರಪಿತ. ಸೊ ದಿಸ್ ಪರ್ಸನ್ ಅಪೋಸ್ಡ್ ದ ಟೋಟಲ್ ಪ್ರಾಹಿಬೇಷನ್ ಕಾನ್ಸೆಪ್ಟ್ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಫ್ರೀಡಮ್ ಸ್ಟ್ರಗಲ್. ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಗಾಂಧೀಜಿಯವರ ಕಾನ್ಸೆಪ್ಟ್ ಏನಾಗಿತ್ತು ಅಂದರೆ ಟೋಟಲ್ ಪ್ರಾಹಿಬೇಷನ್ ಆಫ್ ಆಲ್ಕೋಹಾಲ್, ಅಂದರೆ ಸಂಪೂರ್ಣವಾಗಿ ಪಾನವನ್ನು ನಿಷೇಧ ಮಾಡಬೇಕು, ಮದ್ಯವನ್ನು ನಿಷೇಧ ಮಾಡತಕ್ಕಂಥ ಒಂದು ಕಾನ್ಸೆಪ್ಟ್ ಯಾರಿಗಿತ್ತು? ಗಾಂಧೀಜಿಯವರಿಗೆ ಇತ್ತು. ರಿಮೆಂಬರ್, ಗಾಂಧೀಜಿ ಅಪೋಸ್ಡ್ ದ ಗಾಂಧೀಜಿ ಪ್ರಪೋಸ್ಡ್, ನಾಟ್ ಅಪೋಸ್ಡ್, ಪ್ರಪೋಸ್ಡ್ ದ ಟೋಟಲ್ ಪ್ರಾಹಿಬೇಷನ್ ಕಾನ್ಸೆಪ್ಟ್ ಎಮಾಂಗ್ ದ, ಅಂದರೆ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಯಾವುದನ್ನ? ಆಲ್ಕೋಹಾಲನ್ನು ಡ್ಯೂರಿಂಗ್ ದ ಫ್ರೀಡಮ್ ಸ್ಟ್ರಗಲ್. ದೆನ್ ದಿಸ್ ಆಲ್ಸೋ ಬಿಕೇಮ್ ದಿಸ್ ಪ್ರಾಹಿಬೇಷನ್, ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟ್ ಬಿಕೇಮ್ ದ ಪಾರ್ಟ್ ಆಫ್, ಏನು ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಇನ್ನೂ ಅನೇಕ ಚಳುವಳಿಗಳಾಗಿರ್ತಕ್ಕಂಥ ಒನ್ ಈಸ್ ಚಿಪ್ಕೋ ಮೂಮೆಂಟ್. ಅದರ ಭಾಗವಾಗಿ ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟು ಅಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ. ರಿಮೆಂಬರ್, ಸೊ ದಿಸ್ ಆಲ್ಸೋ ಮೀನ್ಸ್ ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟ್ ಈಸ್ ಆಲ್ಸೋ ಬಿಕೇಮ್ ದ ಪಾರ್ಟ್ ಆಫ್ ಚಿಪ್ಕೋ ಮೂಮೆಂಟ್ and also became the part of ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್. ಇನ್ನು ಅನೇಕ ಪರಿಸರ ಚಳುವಳಿಗಳ ಜೊತೆಯಲ್ಲಿ ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂಮೆಂಟ್ ನಾವು ಕಾಣ್ತೀವಿ. ದಟ್ ಟುಕ್ ಪ್ಲೇಸ್ ಎಲ್ಲಲ್ಲಿ? ಇನ್ ಕೋಸ್ಟಲ್ ಕರ್ನಾಟಕ
ಆ್ಯಂಡ್ ಇನ್ ಮಲೆನಾಡು, ಕೋಸ್ಟಲ್ ಕರಾವಳಿ ಕರ್ನಾಟಕದಲ್ಲಿ ಈ ಆಲ್ಕೋಹಾಲ್ ಪ್ರಾಹಿಬಿಷನ್ ಮೂಮೆಂಟ್ ಆಗುತ್ತೆ. ಪ್ಲಸ್ ಮಲೆನಾಡು ರೀಜನ್ಸ್ಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ ನಾವು ಕಾಣ್ತೀವಿ. ಸೊ ರಿಮೆಂಬರ್, ಎಲ್ಲಲ್ಲಿ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಮಲೆನಾಡು ರೀಜನ್ಸ್. ಕುಸುಮ ಸ್ವರಭ, ಕುಸುಮ ಸ್ವರಭ, ನೇಮ್ ಆಫ್ ದ ಪರ್ಸನ್, ಕುಸುಮ ಸ್ವರಭ. ಆ್ಯಂಡ್ ಅದರ್ ಅಲಾಂಗ್ ವಿತ್ ಹರ್, ಆ ಕುಸುಮ ಸ್ವರೂಪ ಎನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇನ್ನೂ ಅನೇಕ ಜನ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಲಾಸ್ಟ್ ದೇರ್ ಲೈಫ್ಸ್, ತಮ್ಮ ಜೀವವನ್ನು ಕಳ್ಕೊಳ್ತಾರೆ. ಕುಸುಮ ಸ್ವರಭ ಆ್ಯಂಡ್ ಅದರ್ ವುಮೆನ್ಸ್ ಲಾಸ್ಟ್ ದೇರ್ ಲೈಫ್ಸ್. ಅಪಾರ್ಟ್ ಫ್ರಮ್ ದಿಸ್, ಇವುಗಳ ಹೋರಾಟದಿಂದಾಗಿ ವುಮೆನ್ ಹ್ಯಾವ್ ಪ್ರೊಟೆಕ್ಟೆಡ್ ಅಗೇನೆಸ್ಟ್, ಎಲ್ಲ ಹೆಣ್ಮಕ್ಳು ಪ್ರೊಟೆಕ್ಟನ್ನು ಮಾಡ್ತಾರೆ ಯಾವುದರ ವಿರುದ್ಧವಾಗಿ, ಸೇಲ್ ಆಫ್ ಲಿಕ್ಕರ್ ಇನ್ ಹಾಸನ. ವೆನ್ ಕುಸುಮ ಸ್ವರಭ and other women lost their lives immediately. So many women protected against the sale of liquor. Liquor and madhya. Yelle in Asan and in Kolar and in Mandya and in Chamrajnagar district. ನೋಡಿ, ಇಷ್ಟು ಕಡೆಗಳಲ್ಲಿ ಹೆಣ್ಣು ಮಕ್ಕಳು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲೆಲ್ಲಿ? ಹಾಸನದಲ್ಲಿ. ಅದನ್ನು ಬಿಟ್ಟರೆ, ಹಾಸನವನ್ನು ಬಿಟ್ಟರೆ ಕೋಲಾರದಲ್ಲಿ, ಕೋಲಾರವನ್ನು ಬಿಟ್ಟರೆ ಮಂಡ್ಯದಲ್ಲಿ, ಮಂಡ್ಯವನ್ನು ಬಿಟ್ಟರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ನಲ್ಲಿ ವುಮೆನ್ಸ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಸೇಲ್ ಆಫ್ ಲಿಕ್ಕರ್. ದೆನ್ ಆಲ್ಕೋಹಾಲ್ ಕ್ರಿಯೇಟೆಡ್. ಯಾಕೆ ಹೋರಾಟವನ್ನು ಮಾಡ್ತಾರೆ? ಯಾಕೆ ಹೆಣ್ಮಕ್ಳು ಈ ಮದ್ಯಪಾನದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ ಅಂದರೆ, ಬಿಕಾಸ್ ಆಲ್ಕೋಹಾಲಿಸಮ್ ಕ್ರಿಯೇಟೆಡ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್. ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲಿ? ಅಟ್ ಪರ್ಸನಲ್ ಲೆವೆಲ್, ತನ್ನ ವೈಯಕ್ತಿಕ ಜೀವನದಲ್ಲಿ, ಅಂಡ್ ಆಸ್ ವೆಲ್ ಆಸ್ ಇನ್ ಕಮ್ಯುನಿಟಿ ಲೆವೆಲ್. ನೋಡಿ, ನೆನ್ಪಿಟ್ಕೊಳ್ಳಿ, alcoholism so given a lot of problems at personal level and in at community level. ಅಂದರೆ ವೈಯಕ್ತಿಕವಾಗಿ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ ಈ ಮದ್ಯಪಾನ, ಮತ್ತು ತಮ್ಮ ಕಮ್ಯುನಿಟಿ ಲೆವೆಲಲ್ಲೂ ಸಹ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ದಿಸ್ ಆಲ್ಕೋಹಾಲಿಸಮ್ ಹ್ಯಾಸ್ ಕ್ರಿಯೇಟೆಡ್ ಎ ಸಿವಿಯರ್ ಪ್ರಾಬ್ಲಮ್. ಅನೇಕ ಅತಿರೇಕದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಇನ್ ದ ಲೈವ್ಸ್ ಆಫ್ ರೂರಲ್ ವುಮೆನ್. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಜೀವನದಲ್ಲಿ ಏನು ಈ ಆಲ್ಕೋಹಾಲಿಸಮ್ ಕ್ರಿಯೇಟೆಡ್ ಎ ಸಿವಿಯರ್ ಪ್ರಾಬ್ಲಮ್ಸ್. ದೆನ್ ಫೈನಲಿ ದ ಲೇಬರರ್ ಲಾಸ್ ದೇರ್ ಸ್ಮಾಲ್ ಅರ್ನಿಂಗ್ಸ್. ಕೂಲಿ ಹೋಗಿರ್ತಕ್ಕಂಥ ಕೂಲಿಕಾರರು ತಾವು ಏನು ಅವತ್ತು ಸಂಪಾದನೆ ಮಾಡಿರ್ತಕ್ಕಂಥ ಸಣ್ಣ ಸಣ್ಣ ಅಮೌಂಟನ್ನು ಏನು ಮಾಡ್ತಾರೆ, ಸೊ ತಗೊಂಡೋಗಿ ಟು ದಿಸ್ ಅಡಿಕ್ಷನ್, ಆ ಕುಡಿಲಿಕ್ಕೆ ಬಳಸೋ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರು ಮಾತ್ರ ಅಲ್ಲ, ಸ್ಮಾಲ್ ಲೇಬರರ್ಸ್ ಏನು ಮಾಡ್ತಾರೆ ಮುಖ್ಯವಾಗಿ, ದೇ ಆಫನ್ ಫೋರ್ಸಿಬಲಿ, ಒತ್ತಾಯಪೂರ್ವಕವಾಗಿ ಏನು ಮಾಡ್ತಾರೆ, ಟೇಕ್ ಅವೇ ಮನಿ. ಜಗಳ ಮಾಡಿ, ಹೋರಾಟವನ್ನು ಮಾಡಿ, ಒಡೆದಾಡಿ, ಹೆಂಡತಿ ಜೊತೆ ಫೈಟ್ ಮಾಡಿಕೊಂಡು ಫೋರ್ಸಿಬಲಿ ಟೇಕ್ ಅವೇ ಮನಿ ಹರ್ನ್ಡ್ ಬೈ ಹಿಸ್ ವೈಫ್ ಆಲ್ಸೋ. ತಾನು ದುಡಿದದ್ದನ್ನು ಅಷ್ಟೇ ಕುಡಿಲಿಕ್ಕೆ ಬಳಸದ್ದೆ. ಮನೆಗೆ ಹೋಗಿ ಜಗಳ ಮಾಡಿಕೊಂಡು ತನ್ನ ಹೆಂಡತಿ ಬಳಿ ಕಿತ್ತಾಡಿಕೊಂಡು ಅಮೌಂಟನ್ನು ಇಸ್ಕೊಂಡು ಬರ್ತಕ್ಕಂಥ ಎಷ್ಟೋ ಜನ ರೈತರುಗಳನ್ನು ನಾವು, ಸಣ್ಣ ಸಣ್ಣ ಕಾರ್ಮಿಕರನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ದೆನ್ ಫೈನಲಿ ಎನ್ಸ್ ವುಮೆನ್ಸ್ ಹ್ಯಾವ್ ಕಮ್. ಈ ಕಾರಣದಿಂದಾಗಿ ಎಲ್ಲ ಹೆಣ್ಮಕ್ಳು ಸಹ ಏನು ಮಾಡ್ತಾರೆ, ಕಮ್ ಟುಗೆದರ್ ಟು ಆರ್ಗನೈಸ್ ಪ್ರೊಟೆಸ್ಟ್. ಹಾಗಾಗಿ ಅವರೆಲ್ಲರೂ ಸಹ ಮುಂದೆ ಬಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಯಾರಿಗೆ? ಅಗೇನೆಸ್ಟ್ ಆಲ್ಕೋಹಾಲಿಸಮ್. ಈ ಮದ್ಯಪಾನ ಮಾರಾಟ ಮಾಡೋದಾಗಲಿ, ಕುಡಿತಕ್ಕಂಥದ್ದಾಗಲಿ, ಇದರ ವಿರುದ್ಧ ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತಾರೆ. ವಿಚ್ ಹ್ಯಾಸ್ ಕ್ರಿಯೇಟೆಡ್
a lot of problems in their life. ನೋಡಿ, ಸಮಸ್ಯೆ ಆಗ್ತಕ್ಕಂಥದ್ದು ಮಹಿಳೆಯರಿಗೆ. ಹಾಗಾಗಿ ಆ ಎಲ್ಲ ಮಹಿಳೆಯರು ಸಹ ಮುಂದೆ ಬಂದು ಏನು ಮಾಡ್ತಾರೆ, ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತಾರೆ. ದಟ್ ಈಸ್ ಆಲ್ಕೋಹಾಲ್ ಪ್ರಾಹಿಬಿಷನ್ ಮೂಮೆಂಟ್. ಅನದರ್ ಇಂಪಾರ್ಟೆಂಟ್ ಮೂಮೆಂಟ್ ಈಸ್ ಫಾರ್ಮರ್ಸ್ ಮೂಮೆಂಟ್. ರೈತ ಚಳುವಳಿ ಅಂತ ಒಂದು ಚಳುವಳಿ ಆಗುತ್ತೆ, ಫಾರ್ಮರ್ಸ್ ಮೂಮೆಂಟ್. ರಿಮೆಂಬರ್, the farmers movements began with the denial of land tax. ಮೊದಲು ರೈತ ಚಳುವಳಿ ಆರಂಭವಾಗಿತ್ತು ಯಾವ ಕಾರಣಕ್ಕೆ? ರಿಮೆಂಬರ್, the farmers movements began with the denial, ನಿರಾಕರಣೆ. ಯಾವುದು ನಿರಾಕರಣೆ? ಆಫ್ ಲ್ಯಾಂಡ್ ಟ್ಯಾಕ್ಸ್, ನಾವು ಭೂ ಕಂದಾಯವನ್ನು ಕೊಡೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ರೈತ ಚಳವಳಿ ಆರಂಭವಾಗುತ್ತೆ. ರಿಮೆಂಬರ್ ಮಕ್ಕಳ, ನೆನ್ಪಿಟ್ಕೊಳ್ಳಿ, ಆ ಕಡೆ ಈ ಕಡೆ ನೋಡಬೇಡಿ, ಪಾಠದ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಎಸ್, ದ ಫಾರ್ಮರ್ಸ್ ಮೂಮೆಂಟ್ ಬಿಗನ್ ವಿತ್ ದ ಡೆನಯಲ್ ಆಫ್, ನಿರಾಕರಣೆ. ಯಾವುದು ಡೆನಯಲ್ಲು? ಲ್ಯಾಂಡ್ ಟ್ಯಾಕ್ಸ್. ಬಟ್ ಲೇಟರ್, ಸ್ವಲ್ಪ ದಿನಗಳ ನಂತರ, ದೇ ಟ್ರೈಡ್ ಟು ಎಕ್ಸ್ಪ್ರೆಸ್ ದ, ಆದರೆ ನಂತರ ಅವ್ರು ಏನು ಮಾಡ್ತಾರೆ, ರೈತರು ಟ್ರೈ ಟು ಎಕ್ಸ್ಪ್ರೆಸ್ ದ ಪ್ರಾಬ್ಲಮ್ಸ್. ನೋಡಿ, ಮೊದಲು ಅವ್ರು ಏನು ಉದ್ದೇಶ ಇತ್ತು, ಟ್ಯಾಕ್ಸ್ ಕೊಡೋದು ಬೇಡ. ಬಟ್ ಲೇಟರ್ they try to express their problems in the face of economic problems. ಅವರಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು? ರೈತರು, ಹೋರಾಟದ ಮುಖಾಂತರ. ಲೇಟರ್ they try to express their problems in the face of economic problems. ಏನು ಆ ಎಕಾನಮಿಕ್ ಪ್ರಾಬ್ಲಮ್ಸ್ ಬಿ ಸೀಸ್ಡ್, ಆವರಿಸ್ಕೊಂಡಿತ್ತಲ್ಲ, ಎಲ್ಲಿ? ದೇರ್ ಕಮ್ಯುನಿಟಿ, ಈ ರೈತ ವರ್ಗದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಎಕಾನಮಿಕ್ ಪ್ರಾಬ್ಲಮ್ಸ್ಗಳನ್ನು ಸರ್ಕಾರಕ್ಕೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಥ್ರೂ ದಿಸ್ ಮೂಮೆಂಟ್. ಬಟ್ ಡ್ಯೂರಿಂಗ್ ದ ಲೇಟರ್ ಪೀರಿಯಡ್, ಲೇಟರ್ ಪಾರ್ಟ್ ಆಫ್ 21st century, 21ನೇ ಶತಮಾನದಲ್ಲಿ, ಇಲ್ಲಿ ಮುಖ್ಯವಾಗಿ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ 1980s, 1980ರ ಸುಮಾರಿಗೆ, ಆಲ್ ದ ಸೋಷಿಯಲ್ ಮೂಮೆಂಟ್ಸ್, ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಸಾಮಾಜಿಕ ಚಳುವಳಿಗಳನ್ನು ಇಲ್ಲಿ ಮುಖ್ಯವಾಗಿ ವಿ ಕಾಲ್ ದೆಮ್ ಆಸ್ ಫಾರ್ಮರ್ಸ್ ಮೂಮೆಂಟ್ಸ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಏನು ನಡೆದಿರ್ತಕ್ಕಂಥ ಚಳುವಳಿಗಳಲ್ಲಿ ರೈತರ ಚಳುವಳಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಚಳುವಳಿಗಳಂತೇಳಿ ನಾವು ಕರೀತೀವಿ. ಸೊ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಡ್ಯೂರಿಂಗ್ ಇನ್ 1970, ನಮ್ಮ ರಾಜ್ಯದಲ್ಲಿ 1970ರ ಸುಮಾರಿಗೆ ಡಿ ದೇವರಾಜ್ ಅರಸ್ ಅನ್ನುವ ವ್ಯಕ್ತಿ, ರಿಮೆಂಬರ್, ಡ್ಯೂರಿಂಗ್ ಇಟ್ ದ ಟೈಮ್ ಆಫ್ 1970, ಡಿ ದೇವರಾಜ್ ಅರಸ್ ಬಿಕೇಮ್ ದ ಚೀಫ್ ಮಿನಿಸ್ಟರ್. ನೋಡಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸ್ ಅವರು ಅಧಿಕಾರ ವಹಿಸಿಕೊಳ್ತಾರೆ. ಇನ್ ದ ಇಯರ್ ಆಫ್ 1970, ದೇವರಾಜ್ ಅರಸ್ ಬಿಕೇಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅಂಡ್ ದಿಸ್ ಪರ್ಸನ್, ದೇವರಾಜ್ ಅರಸ್, ಸೊ adopted various social reformation, used various social reformation. ಏನೇನು ಮಾಡ್ತಾನಪ್ಪ ದೇವರಾಜ್ ಅರಸ್ ಅವರು ಆಸ್ ಅ ಚೀಫ್ ಮಿನಿಸ್ಟರ್? ಏನೇನು ಅಚೀವ್ಮೆಂಟ್ಸನ್ನು ಮಾಡ್ತಾರೆ, ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅಂದರೆ, ಒಂದನೇದಾಗಿ ಈ ಟ್ರೈಡ್ ಟು ಬ್ರಿಂಗ್ ವೇರಿಯಸ್ ಲೀಗಲ್ ಮೆಜರ್ಸ್, ಅನೇಕ ಕಾನೂನು ಕ್ರಮಗಳನ್ನು ತರ್ತಾನೆ. ಏನಕ್ಕೆ? ಟು ಫ್ರೀ ದ ಡೌನ್ ಟ್ರಾಡನ್ ಫ್ರಮ್ ದ ಶಾಕ್ಲೆಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ
ಜಾತಿ ಪದ್ಧತಿಯಲ್ಲಿರ್ತಕ್ಕಂಥ ಈ ಆಘಾತಕಾರಿ ಘಟನೆಗಳನ್ನು ತೆಗೆದುಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾರು? ದೇವರಾಜ್ ಅರಸ್, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಹೀ ಸ್ಟ್ರೈಡ್ ಟು, ಏನಕ್ಕೆ ಇವರು ಪ್ರಯತ್ನ ಮಾಡ್ತಾರೆ? ಟು ಬ್ರಿಂಗ್ ವೇರಿಯಸ್ ಲೀಗಲ್ ಮೆಜರ್ಸ್ ಟು ಫ್ರೀ ಯಾರನ್ನ? ಡೌನ್ ಟ್ರಾಡನ್ ಫ್ರಮ್ ದ ಶಾಕ್ಲೆಸ್ ಆಫ್ ಕಾಸ್ಟ್ ಸಿಸ್ಟಮ್. ಜಾತಿ ಪದ್ಧತಿಯಿಂದಾಗಿ ಏನು ಡೌನ್ ಟ್ರಾಡನ್ ಆಗಿರ್ತಕ್ಕಂಥ ಕೆಳ ಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನ ಮೇಲಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಈತ ಮಾಡ್ತಾನೆ. ಯಾರು? ದೇವರಾಜ್ ಅರಸ್. ದೆನ್ ಮೆನಿ ಮೆಜರ್ಸ್ ವರ್ ಟೇಕನ್, ಮತ್ತೆ ಇನ್ನೂ ಸಹ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾರೆ. ಏನಕ್ಕೆ? ಫ್ರೀ ಫಾರ್ಮರ್ಸ್ ಫ್ರಮ್ ದ ಕ್ಲಚಸ್ ಆಫ್ ಟೆನೆನ್ಸಿ ಸಿಸ್ಟಮ್. ಭಾರತದಲ್ಲಿರ್ತಕ್ಕಂಥ ಗೇಣಿದಾರ ಪದ್ಧತಿಯಿಂದ ರೈತರನ್ನ ಮುಕ್ತಿಗೊಳಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳು ತೆಗೆದುಕೊಳ್ತಾರೆ. ಯಾರು? ದೇವರಾಜ್ ಅರಸ್. ಎರಡನೇದಾಗಿ measures to free the measures were taken to free farmers from the clutches of tenancy system and also ಬಾಂಡೆಡ್ ಲೇಬರ್, ಜೀತ ಕಾರ್ಮಿಕರು ಅಂತ ಇದ್ರು, ಅವರನ್ನು ಸಹ ಇಲ್ಲಿ ಮುಕ್ತಗೊಳಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ. ಯಾರು? ದೇವರಾಜ್ ಅರಸ್. ಅಪಾರ್ಟ್ ಫ್ರಮ್ ಇವುಗಳ ಜೊತೆಯಲ್ಲಿ ರಿಲೀಸಿಂಗ್ ದ ಫಾರ್ಮರ್ಸ್ ಫ್ರಮ್ ಡೆಬಿಟ್, ಅಂದರೆ ರೈತರನ್ನ ಋಣಮುಕ್ತರನ್ನಾಗಿ ಸಾಲದಿಂದ ಫ್ರೀಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಸೊ ಒನ್ ಆಫ್ ದ ಮಿಸ್ಟರ್ ಬಸವಲಿಂಗಪ್ಪ ಟ್ರೈಡ್ ಟು, ಆ ಬಸವಲಿಂಗಪ್ಪ ಪ್ರಯತ್ನದಿಂದ ಏನಾಗುತ್ತೆ? ಎರಾಡಿಕೇಟ್ ದ ಪ್ರಾಕ್ಟೀಸ್ ಆಫ್, ಅಂದರೆ ನಿರ್ಮೂಲನವನ್ನು ಮಾಡುತ್ತಾರೆ. ಯಾವುದನ್ನ? ಪ್ರಾಕ್ಟೀಸ್ ಆಫ್ ಕ್ಯಾರಿಯಿಂಗ್ ನೈಟ್ ಸಾಯಿಲ್ ಆನ್ ಎಟ್. ಯು ನೋ ದ ಮೀನಿಂಗ್ ಆಫ್ ನೈಟ್ ಸಾಯಿಲ್ ಅಂದರೆ ರಾತ್ರಿ ಗೊಬ್ಬರ ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ನೈಟ್ ಸಾಯಿಲ್ ಅಂದರೆ ಈ ಸಾಮಾನ್ಯವಾಗಿ ಲ್ಯಾಟ್ರಿನ್ಸ್ಗಳಿಗೆ ನಾವು ನೈಟ್ ಸಾಯಿಲ್ ಅಂತ ಕರಿತೀವಿ. ಸೊ ಅದನ್ನು ತಲೆ ಮೇಲೆ ಹೊತ್ಕೊಂಡು ಒಂದು ಪಂಗಡದವರು ಒಯ್ತಾ ಇದ್ರು. ಯಾವುದಾದ್ರೂ ಮೇಲ್ವರ್ಗದ ಜನ ಮನೆಯಲ್ಲಿ ಏನಾದರೂ ಇರ್ತಕ್ಕಂಥ ನೈಟ್ ಸಾಯಿಲನ್ನು ತಲೆ ಮೇಲೆ ಎತ್ಕೊಂಡು ಹೋಗ್ತಕ್ಕಂಥ ಒಂದು ಚಿತ್ರ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಇತ್ತು. ಬಟ್ by the efforts of Mr. Basavalingappa, the practice of carrying night soil on the head should be eradicated. Then after, in the later duration, ನಂತರದ ದಿನಮಾನಗಳಲ್ಲಿ ಏನಾಗುತ್ತೆ? ಫಾರ್ಮರ್ ಮೂಮೆಂಟ್ಸ್ ಆರ್ಗನೈಸ್ಡ್, ಈ ರೈತ ಚಳುವಳಿಗಳು ಆರ್ಗನೈಸ್ ಆಗುತ್ತೆ ಟು ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ದ ಗವರ್ನಮೆಂಟ್. ನಂತರ ನಡೆದಿರ್ತಕ್ಕಂಥ ಚಳುವಳಿಗಳು ಏನಾಗುತ್ತೆ? ಟ್ರೈ ಟು ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ಗವರ್ನಮೆಂಟ್, ಸರ್ಕಾರವನ್ನು ತಮ್ಮ ಕಡೆ ಸೆಳೆಕೊಳ್ಳಿಕ್ಕೆ ಸರ್ಕಾರದ ಗಮನವನ್ನು ತಮ್ಮ ಕಡೆ ಸೆಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ದ ಗವರ್ನಮೆಂಟ್ ಫಾರ್ ವೇರಿಯಸ್ ಪ್ರಾಬ್ಲಮ್ಸ್ ಫೇಸ್ ಬೈ ದ ಫಾರ್ಮರ್ಸ್. ಏನು ಇವತ್ತು ನಮ್ಮ ರೈತರು ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ದ ಗವರ್ನಮೆಂಟ್ ಟ್ರೈಡ್ ಟು ಟ್ಯಾಕಲ್, ಸರ್ಕಾರ ಏನು ಮಾಡುತ್ತೆ? ಈ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕೆ, ಟ್ಯಾಕಲ್ ಮಾಡಲಿಕ್ಕೆ ದ ಫಾರ್ಮರ್ಸ್ ಮೂಮೆಂಟ್ ಆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಮೂಮೆಂಟ್. ಯಾಕೆ ಸರ್ಕಾರ ಹತ್ತಿಕ್ಕಲು ಪ್ರಯತ್ನ ಮಾಡುತ್ತಂದ್ರೆ, ರೈತ ಚಳುವಳಿಗೆ ಯಾರು ಮೋಟಿವೇಶನ್ ಮಾಡ್ತಾ ಇದ್ದಾರೆ ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಇಲ್ಲಿ ಮೋಟಿವೇಟನ್ನು ಮಾಡ್ತಾ ಇದೆ ಅಂತೇಳಿ ಆ ಒಂದು ಹೋರಾಟವನ್ನು ಟ್ಯಾಕಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಸರ್ಕಾರ. ದ ಗವರ್ನಮೆಂಟ್ ಟ್ರೈ ಟು ಟ್ಯಾಕಲ್ the moments because the moment as political motivated moment by using ಹೆಂಗೆ ಅಟ್ಯಾಕ್ ಮಾಡುತ್ತೆ? using
ಪೊಲೀಸನ್ನು ಬಳಸ್ಕೊಂಡು ಆರ್ಡರಿಂಗ್ ಫೈರಿಂಗ್ ಅಂಡ್ ಲಾಠಿ ಚಾರ್ಜ್. ನೋಡಿ, ಫೈರಿಂಗ್ ಅನ್ನು ಬಳಸ್ಕೊಂಡು ಲಾಠಿ ಚಾರ್ಜ್ ಅನ್ನು ಬಳಸ್ಕೊಂಡು ಅಟ್ಯಾಕ್ ಅನ್ನು ಮಾಡುತ್ತೆ. ಸೊ ಇನ್ ದ ಇಯರ್ ಆಫ್ 1980 ದ ಫಾರ್ಮರ್ಸ್ ಆಫ್ ನರಗುಂದ, 1980 ಸುಮಾರಿಗೆ ನರಗುಂದದ ರೈತ ಸಮೂಹ ಏನಾಗುತ್ತೆ, ನರಗುಂದ ರಿವೋಲ್ಟ್ ಅಗೇನೆಸ್ಟ್ ದ ಗವರ್ನಮೆಂಟ್ಸ್ ಅಟೆಂಪ್ಟ್ಸ್, ಏನು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ವಿರುದ್ಧವಾಗಿ ನರಗುಂದದಲ್ಲಿ ಏನಾಗುತ್ತೆ, ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಯಾರು, ರೈತರು. ಗವರ್ನಮೆಂಟ್ ಅಟೆಂಪ್ಟ್ ಟು ಯೂಸ್ ಫೋರ್ಸ್ ಅಗೇನೆಸ್ಟ್ ದ ಫಾರ್ಮರ್ಸ್, ರೈತರ ವಿರುದ್ಧವಾಗಿ ಏನು ಸರ್ಕಾರ ಫೋರ್ಸ್ ಅನ್ನು ಬಳಸ್ಕೊಳ್ತಲ್ಲ, ಅದನ್ನು ವಿರೋಧಿಸಿ ನರಗುಂದದಲ್ಲಿ ರೈತರು ಸಾಕಷ್ಟು ದಂಗೆಯನ್ನು ಹೇಳ್ತಾರೆ. ದ ಫಾರ್ಮರ್ಸ್ ರಿವೋಲ್ಟ್ ಆಫ್ ನರಗುಂದ ವಾಸ್ ನಾಟ್ ಓನ್ಲಿ ಎ ಪ್ರೊಟೆಸ್ಟ್, ಅದು ಕೇವಲ ಪ್ರತಿಭಟನೆಯಾಗದೆ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಪ್ರತಿಭಟನೆ ಯಾರ ವಿರುದ್ಧ, ಆಫ್ ಹೈ ಇಂಟೆನ್ಸ್ ಆಫ್ ದ ಪೊಲೀಸ್, ಆ ನರಗುಂದದ ರೈತರ ಮೇಲೆ ಪೊಲೀಸ್ ಮಾಡಿರ್ತಕ್ಕಂಥ ಹೈ ಇಂಡ್ರೆನ್ಸ್, ಅತಿ ಹೆಚ್ಚಾಗಿರ್ತಕ್ಕಂಥ ಕಿರುಕುಳದಿಂದಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇಟ್ ವಾಸ್ ಆಲ್ಸೋ ಟೋಟಲಿ ಪ್ರೋ ಫಾರ್ಮರ್ಸ್ ಮೂವ್ಮೆಂಟ್, ಇದು ರೈತರ ಪರವಾಗಿರ್ತಕ್ಕಂಥ ಚಳುವಳಿ ಅಂತೇಳಿ ನಾವು ನರಗುಂದ ಚಳುವಳಿಯನ್ನು ಕರ್ಕೊಳ್ತೀವಿ. ದೆನ್ ಆಫ್ಟರ್ ದ ನರಗುಂದ ರಿವೋಲ್ಟ್, ನರಗುಂದದ ರಿವೋಲ್ಟ್ನ ನಂತರ ಫಾರ್ಮರ್ಸ್ ಮೂವ್ಮೆಂಟ್ ಲೀಡರ್, ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ದ ಫಾರ್ಮರ್ಸ್ ಮೂವ್ಮೆಂಟ್ ಲೀಡರ್ ಪ್ರೊಫೆಸರ್ MD ನಂಜುಂಡಸ್ವಾಮಿ. ನೋಡಿ, ನರಗುಂದದಲ್ಲಿ ರೈತ ಹೋರಾಟ ಮುಗಿದ ನಂತರ ಪುನಃ ಇಲ್ಲಿ ಮುಖ್ಯವಾಗಿ ಫಾರ್ಮರ್ಸ್ ಮೂವ್ಮೆಂಟಿನ ರೈತರ ಚಳುವಳಿಯ ಮುಖಂಡತ್ವವನ್ನು ಯಾರು ವಹಿಸಿಕೊಳ್ತಾರೆ, ಪ್ರೊಫೆಸರ್ MD ನಂಜುಂಡಸ್ವಾಮಿ. ದಿಸ್ ಪರ್ಸನ್ ವಾಸ್ ಎ ಸೋಷಿಯಾಲಿಸ್ಟ್ ಫೌಂಡರ್, ಸಮಾಜವಾದಿ ವ್ಯಕ್ತಿಯಾಗಿರ್ತಕ್ಕಂಥ MD ನಂಜುಂಡಸ್ವಾಮಿ ಅವರು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಕರ್ನಾಟಕ ಸ್ಟೇಟ್ ರೈತ ಸಂಘ ಅನ್ನೋ ಒಂದು ಆರ್ಗನೈಜೇಷನ್ ಸ್ಟಾರ್ಟ್ ಮಾಡ್ತಾರೆ. ರಿಮೆಂಬರ್, ಆಫ್ಟರ್ ದ ನರಗುಂದ ರಿವೋಲ್ಟ್ ದ ಫಾರ್ಮರ್ಸ್ ಮೂವ್ಮೆಂಟ್ ಲೀಡರ್, ಆ ರೈತ ಚಳವಳಿಯ ಮುಖಂಡನಾಗಿರ್ತಕ್ಕಂಥ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಏನು ಮಾಡ್ತಾರೆ, he was an socialist party leader ಅಥವಾ socialist person. So founded ಕರ್ನಾಟಕ ಸ್ಟೇಟ್ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನುವ ಒಂದು ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಯಾರು, MD ನಂಜುಂಡಸ್ವಾಮಿ, ದ ಲೀಡರ್ ಆಫ್ ರೈತ ಫಾರ್ಮರ್ಸ್ ಮೂವ್ಮೆಂಟ್. ಸೊ ಫೌಂಡೆಡ್ ಕರ್ನಾಟಕ ಸ್ಟೇಟ್ ರೈತ ಸಂಘ. ದೆನ್ ಫೈನಲಿ ದಿಸ್ ಆರ್ಗನೈಜೇಷನ್ ಕರ್ನಾಟಕ ರೈತ ಸಂಘ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಹೆಂಗೆ ಅದು ಆಚರಣೆಗೆ ಬರುತ್ತೆ ಅಂದರೆ, ವಿತ್ ದ ಪ್ರೆಸಿಡೆಂಟ್ಶಿಪ್, ಯಾರ ಅಧ್ಯಕ್ಷತೆಯಲ್ಲಿ, ಯಾರು ಅಧ್ಯಕ್ಷರಾಗ್ತಾರೆ ಕರ್ನಾಟಕ ರೈತ ಸಂಘಕ್ಕೆ ಅಂದರೆ ಮುಖ್ಯವಾಗಿ ರುದ್ರಪ್ಪ ಅನ್ನೋ ವ್ಯಕ್ತಿ. ರುದ್ರಪ್ಪ ಎ ಗಾಂಧಿಯನ್ ಫ್ರಮ್ ಶಿವಮೊಗ್ಗ, ಅಂದರೆ ಈಗಿನ ಶಿವಮೊಗ್ಗದಿಂದ ಒಬ್ಬ ಶಿವಮೊಗ್ಗದ ಗಾಂಧಿ ಅಂತ ಕರೀತಾರೆ ರುದ್ರಪ್ಪ ಅವರನ್ನು. ಸೊ ದಿಸ್ ರುದ್ರಪ್ಪ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ರೈತ ಸಂಘ. ಯಾರು, ರುದ್ರಪ್ಪ. ದೆನ್ ಆಗ ಪ್ರೊಫೆಸರ್ MD ನಂಜುಂಡಸ್ವಾಮಿ ವಾಸ್ ನೇಮ್ಡ್ ಆಸ್ ಕನ್ವೀನಿಯರ್, ಸಂಚಾಲಕರು, ಎಲ್ಲ ಕಡೆ ಓಡಾಡ್ಕೊಂಡು ಹೋರಾಟವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಯಾರು, MD ನಂಜುಂಡಸ್ವಾಮಿ ಅಪಾಯಿಂಟೆಡ್ ಆಸ್ ಕನ್ವೀನಿಯರ್ ಅಂಡ್ ND ಸುಂದರೇಶ್ ವಾಸ್ ನೇಮ್ಡ್ ಆಸ್ ದ ಸೆಕ್ರೆಟರಿ ಆಫ್ ಕರ್ನಾಟಕ ರೈತ ಸಂಘ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಯಾರು ಪ್ರೆಸಿಡೆಂಟ್ ಬಂದರೆ ರುದ್ರಪ್ಪ, ಹಿ ವಾಸ್ ಕಾಲ್ಡ್ ಆಸ್ ಗಾಂಧಿಯನ್ ಆಫ್ ಶಿವಮೊಗ್ಗ. ಇನ್ನು ಕನ್ವೀನಿಯರ್ ಯಾರು, MD ನಂಜುಂಡಸ್ವಾಮಿ. ಸೆಕ್ರೆಟರಿ ಯಾರು, ಸೆಕ್ರೆಟರಿ ಬಂದಾಗಿಲ್ಲ ಮುಖ್ಯವಾಗಿ ಯಾರಪ್ಪ ವ್ಯಕ್ತಿ, ND
Sundaresh was appointed as the secretary of this organization. Remember, this Karnataka Raita Sangha put forth various conditions. ಅನೇಕ ಷರತ್ತುಗಳನ್ನು ಹೇಳುತ್ತೆ. ಏನೇನು ಹೇಳುತ್ತೆ ಇದು? ಏನೇನು ಹೋರಾಟವನ್ನು ಮಾಡುತ್ತೆ? ಡ್ಯೂ ಟು ಅನ್ಸೈಂಟಿಫಿಕ್ ಪ್ರೈಸ್ ಫಿಕ್ಸೇಷನ್, ನಮ್ಮ ಕರ್ನಾಟಕದಲ್ಲಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ನಿಗದಿಯಿಂದಾಗಿ, ಡ್ಯೂ ಟು unscientific price fixation, the farmers in the distress, ನಮ್ಮ ರೈತರು ಏನಾಗಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಯಾಕೆ? ಅವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ನಿಗದಿ ಮಾಡಿದ್ದೀರಾ. ಸೊ ಅವರ್ ಫಾರ್ಮರ್ಸ್ ಆರ್ ಇನ್ ಡಿಸ್ಟ್ರೆಸ್ ಆ್ಯಂಡ್ ಹೆನ್ಸ್, ಆ ಕಾರಣಕ್ಕಾಗಿ ದ ಗವರ್ನಮೆಂಟ್ ಶುಡ್, ಸರ್ಕಾರ ಏನು ಮಾಡಬೇಕು? ಸ್ಟಾಪ್ ಸೀಸರ್ ಆಫ್ ದ ಪ್ರಾಪರ್ಟಿ ಆಫ್ ದ ಫಾರ್ಮರ್ಸ್ ಫಾರ್ ದೇರ್ ಡೆಬಿಟ್ಸ್. ರೈತರು ಪಡ್ಕೊಂಡಿರ್ತಕ್ಕಂಥ ಸಾಲಕ್ಕೇನು ಸರ್ಕಾರ ಇಲ್ಲಿ ರೈತರ ಪ್ರಾಪರ್ಟಿಯನ್ನು ಸೀಸ್ ಮಾಡ್ತಾ ಇರೋದನ್ನು ಸ್ಟಾಪ್ ಮಾಡಬೇಕು ಅಂತ ವಾದ ಮಾಡ್ತಾರೆ. ಯಾರೋ ಕರ್ನಾಟಕ ರೈತ ಸಂಘದವ್ರು ಏನು ನೋಡಿ, ಬಿಕಾಸ್ ಅನ್ಸೈಂಟಿಫಿಕ್ ಫಿಕ್ಸೇಷನ್ ಆಫ್ ದ ಪ್ರೈಸಸ್, our farmers are in disaster, our farmers are in distress. ಸೊ ಹಾಗಾಗಿ ದ ಗವರ್ನಮೆಂಟ್ ಏನು ಮಾಡಬೇಕು? ಶುಡ್ ಸ್ಟಾಪ್ ದ ಸೀಸರ್ ಆಫ್ ದ ಪ್ರಾಪರ್ಟಿ ಆಫ್ ಫಾರ್ಮರ್ಸ್ ಫಾರ್ ದೇರ್ ಡೆಬಿಟ್ಸ್. ಇದು ಇವರ ಹೋರಾಟ. ದೆನ್ ವಿಲೇಜ್ ವಿಚ್ ಗೆಟ್ ದೇರ್, ವಿಲೇಜಸ್, ಹಳ್ಳಿಗಳಲ್ಲಿ ಏನಾಗಿದೆ? ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಹಳ್ಳಿಗಳಲ್ಲಿ ಸಾಕಷ್ಟು ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕುಡ್ ಬಿ ಡೆವಲಪ್ ಇಮಿಡಿಯೇಟ್ಲಿ. ಎರಡನೇದಾಗಿ ಏನು ವಾದ ಮಾಡ್ತಾರೆ? ಹಳ್ಳಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ತಕ್ಷಣವೇ ನೀವೇನು ಮಾಡಿ ಸರ್ಕಾರದವರು ಎಲ್ಲ ಹಳ್ಳಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸನ್ನು ಡೆವಲಪ್ ಮಾಡಿ ಅಂತೇಳಿ ಬೇಡಿಕೆಯನ್ನು ಇಡ್ತಾರೆ. ಯಾರ್ಯಾರು? ನಂಜುಂಡಸ್ವಾಮಿ, ರುದ್ರಪ್ಪ, ಎನ್ ಡಿ ಸುಂದರೇಶ್. ಇವರೇನೇನು ಇಡ್ತಾರೆ ನೋಡಿ, ಅವೈಜ್ಞಾನಿಕ ಬೆಲೆ ಫಿಕ್ಸೇಷನ್ ಮಾಡಿದಿರಾ, ಹಾಗಾಗಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಒಂದು. ಜೊತೆಗೆ ಏನು ಮಾಡಬೇಕು? ರೈತರು, ಸರ್ಕಾರ ತಕ್ಷಣವೇ ಸ್ಟಾಪ್ ಮಾಡಬೇಕು. ಏನನ್ನ? ರೈತರ ಪ್ರಾಪರ್ಟಿಯನ್ನು ಸೀಸ್ ಮಾಡ್ತಕ್ಕಂಥದ್ದನ್ನು ತಕ್ಷಣ ಸ್ಟಾಪ್ ಮಾಡಬೇಕನ್ನೋದು ಒಂದು ಬೇಡಿಕೆ. ಎರಡನೇದಾಗಿ ಏನು ಇಲ್ಲಿ ಮುಖ್ಯವಾಗಿ, ಹಳ್ಳಿಗಳಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ತಕ್ಷಣವೇ ನೀವೇನು ಮಾಡಿ ಡೆವಲಪನ್ನು ಮಾಡಿ. ಇದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನು ಆನಂತರ ಇಲ್ಲಿ ಮುಖ್ಯವಾಗಿ ವಿಲೇಜ್ ಶುಡ್. ಮೂರನೇದಾಗಿ ಏನು ಹೇಳ್ತಾರೆ? ಹಳ್ಳಿ ಏನು ಮಾಡಬೇಕು? ಗೆಟ್ ದೇರ್ ಶೇರ್, ಹಳ್ಳಿಯವರು ಪಡ್ಕೊಳ್ಬೇಕು ಏನನ್ನ? ಔಟ್ ಆಫ್ ದೇರ್ ರಿಸೋರ್ಸ್ ಎಕ್ಸ್ಟ್ರಾಕ್ಟೆಡ್. ಏನು ಹಳ್ಳಿಗಳಲ್ಲಿ ಹೊರಬರ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಹಳ್ಳಿಯ ಪಾಲು ಹಳ್ಳಿಗೆ ದೊರೆಯಬೇಕು. ದಟ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ಸ್ ಆಫ್ ದ ಕರ್ನಾಟಕ ರೈತ ಸಂಘ. ದೆನ್ ಫೈನಲಿ ರಿಮೆಂಬರ್, ಸೊ ಲೇವಿ ಸಿಸ್ಟಮ್, ಹಳ್ಳಿಗಳಲ್ಲಿರ್ತಕ್ಕಂಥ ಲೇವಿ ಪದ್ಧತಿ, ಲೇವಿ ಸಿಸ್ಟಮ್ ಶುಡ್ ಬಿ ಸ್ಟಾಪ್. ಲೇವಿ ಸಿಸ್ಟಮ್ ಶುಡ್ ಬಿ ಸ್ಟಾಪ್ ಅಂಡ್ ಮೆನಿ ಅದರ್ ಡಿಮಾಂಡ್ಸ್ ವೇರ್ ಇನ್ ಪ್ಲೇಸ್ ಆಫ್ ಗವರ್ನಮೆಂಟ್. ಸರ್ಕಾರದ ಮುಂದೆ ಈ ಎಲ್ಲ ಬೇಡಿಕೆಗಳನ್ನು ರೈತ ಸಂಘ ಇಡುತ್ತೆ. ದೆನ್ ಫೈನಲಿ ಈವನ್ ಟುಡೇ, ಇವತ್ತಿಗೂ ಸಹ ಇಲ್ಲಿ ಮುಖ್ಯವಾಗಿ ದ ಫಾರ್ಮರ್ಸ್ ಮೂಮೆಂಟ್ಸ್ ಆರ್ ಗೋಯಿಂಗ್ ಆನ್. ರೈತರ ಹೋರಾಟಗಳು ಇವತ್ತಿಗೂ ಸಹ ನಡೀತಾ ಇದೆ. ಸೊ ಮೊನ್ನೆ ವೆರಿ ರೀಸೆಂಟ್ಲಿ ಏನಾಯ್ತು ಇಲ್ಲಿ ಮುಖ್ಯ, ವೆರಿ ರೀಸೆಂಟ್ಲಿ ದ ಫಾರ್ಮರ್ಸ್ ಪ್ರೊಟೆಸ್ಟೆಡ್ ಅಗೇನೆಸ್ಟ್ ದ, ನೋಡಿ ಎಲ್ಲ ರೈತರು ಸೇರಿಕೊಂಡು ಯಾರ ವಿರುದ್ಧ ಹೋರಾಟ ಮಾಡಿದ್ರು? ಒಂದು ಮಹದಾಯಿ ಕೆನಲ್, ಒಂದು ಮಹದಾಯಿ ಕಣಿವೆ ಯೋಜನೆಯ ಒಂದು ವಿಚಾರದಲ್ಲಿ ಸಹ ಎಲ್ಲ ರೈತರು ಹೋರಾಟವನ್ನು ಮಾಡಿದರು. ಆ್ಯಂಡ್ ಆಲ್ಸೋ ವಾಟರ್ ಇಶ್ಯೂಸ್ ಆಫ್ ಕಾವೇರಿ ನದಿಯ ನೀರಿನ ಹಂಚಿಕೆಯಲ್ಲೂ ಸಹ ಮುಖ್ಯವಾಗಿ ಆಲ್ ದ ಫಾರ್ಮರ್ಸ್ ಫೈಟ್ ಅಗೇನೆಸ್ಟ್ ದ ಗವರ್ನಮೆಂಟ್. ದೆನ್ ರಿವರ್ ವಾಟರ್ ಶೇರಿಂಗ್ ಜಡ್ಜ್ಮೆಂಟ್ ಆಫ್ ದ ಕೋರ್ಟ್ಸ್, ಏನು ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ವಿರುದ್ಧವಾಗಿ ಎಲ್ಲ ರೈತರು ಸಹ ಹೋರಾಟವನ್ನು ಮಾಡಿದರು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಫಾರ್ಮರ್ಸ್ ಮೂಮೆಂಟ್.
ಇನ್ನು ಅದಾದ ನಂತರ ಬರ್ತಕ್ಕಂಥ ಮತ್ತೊಂದು ಚಳುವಳಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ ಲೇಬರ್ ಮೂಮೆಂಟ್, ಕಾರ್ಮಿಕರ ಚಳುವಳಿ ಅಂತ ಬರುತ್ತೆ. ರಿಮೆಂಬರ್, ಯೂಸಲಿ ಕಾಮನ್ಲಿ ನಾವು ಯಾರಿಗೆ ಕರಿತೀವಿ ಮೂಮೆಂಟ್ಸ್, ಲೇಬರ್ ಮೂಮೆಂಟ್ಸ್ ಅಂದರೆ ಮುಖ್ಯವಾಗಿ ಲೇಬರ್ ಮೂಮೆಂಟ್ಸ್ ಆರ್ ಟ್ರೇಡ್ ಯೂನಿಯನ್ಸ್. ಕಾಮನ್ ಆಗಿ ನಾವು ನೋಡ್ತಾ ಹೋದಾಗ ಲೇಬರ್ ಮೂಮೆಂಟ್ ಆಗಿರ್ಬೋದು ಅಥವಾ ಟ್ರೇಡ್ ಯೂನಿಯನ್ ರೆಪ್ರೆಸೆಂಟ್ಸ್ ದ ಆರ್ಡಿನರಿ ವರ್ಕರ್ಸ್. ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಸಣ್ಣ ಸಣ್ಣ ಕೆಲಸಗಾರರನ್ನು ಇವು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಲೇಬರರ್ ಮೂಮೆಂಟ್ಸ್. ರಿಮೆಂಬರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲೇಬರರ್ ಮೂಮೆಂಟ್? ವಾಟ್ ಆರ್ ದೇರ್ ಏಮ್ಸ್? ರಿಮೆಂಬರ್, ಲೇಬರರ್ ಮೂಮೆಂಟ್ ಈಸ್ ಅ ಮೂಮೆಂಟ್. ಇದು ಒಂದು ಸಾಮಾನ್ಯವಾಗಿರ್ತಕ್ಕಂಥ, ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಚಳುವಳಿ. ಲೇಬರರ್ ಮೂಮೆಂಟ್ ಇಸ್ ಎ ಮೂಮೆಂಟ್. ಏನು ಮಾಡುತ್ತೆ ಲೇಬರರ್ ಮೂಮೆಂಟು? ಡಿಮಾಂಡಿಂಗ್ ಬೆಟರ್. ನೋಡಿ, ಕೆಲವು ಡಿಮಾಂಡ್ಸ್ಗಳನ್ನು ಕೇಳುತ್ತೆ ಲೇಬರರ್ ಮೂಮೆಂಟು. ಡಿಮಾಂಡಿಂಗ್ ಫಾರ್ ಒಂದು ಬೆಟರ್ ವರ್ಕಿಂಗ್ ಕಂಡೀಷನ್, ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸದ ಸ್ಥಿತಿಗತಿ ಇರಬೇಕು, ಅದನ್ನು ಅವರು ಡಿಮಾಂಡ್ ಮಾಡ್ತಾರೆ. ಎರಡನೇದಾಗಿ ಇಲ್ಲಿ ಪೇ ಫಾರ್ ವರ್ಕ್, ತಾವು ಮಾಡಿರ್ತಕ್ಕಂಥ ಕೆಲಸಗಾರರಿಗೆ ನಿಗದಿಯಾಗಿರ್ತಕ್ಕಂಥ ಒಂದು ವೇತನವನ್ನು ಕೊಡಬೇಕು ವರ್ಕರ್ಸ್, ಅಲಾಂಗ್ ವಿತ್ ದ ಡಿಮಾಂಡ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಲೇಬರ್ ರಿಲೇಟೆಡ್ ಲೀಗಲ್ ಪ್ರಾವಿಷನ್ಸ್. ಇದು ಅವರ ಉದ್ದೇಶ. ಲೇಬರರ್ ಮೂಮೆಂಟ್ನ ಉದ್ದೇಶ ಮುಖ್ಯವಾಗಿ ಏನು? ದ ಮೂಮೆಂಟ್, ಲೇಬರರ್ ಮೂಮೆಂಟ್ ಇಸ್ ಅ ಮೂಮೆಂಟ್. ದ ಮೂಮೆಂಟ್ ಡಿಮಾಂಡಿಂಗ್ ಬೆಟರ್ ವರ್ಕಿಂಗ್ ಕಂಡೀಷನ್, ಒಂದು ಒಳ್ಳೆಯ ವರ್ಕಿಂಗ್ ಕಂಡೀಷನ್ಸ್ಗೆ ಕೇಳ್ತಾರೆ ಅವರು. ಆ್ಯಂಡ್ ಆಲ್ಸೋ ಪೇ ಫಾರ್ ದೇರ್ ವರ್ಕರ್ಸ್, ಜೊತೆಗೆ ಅಲಾಂಗ್ ವಿತ್ ದ ಡಿಮಾಂಡ್ ಫಾರ್ ದ implementation of labor related legal provisions. Then finally the moment that is held through, ಈ ಒಂದು ಚಳುವಳಿ ಏನಾಗುತ್ತೆ, ನಡೆಯುತ್ತೆ, held through the ಟ್ರೇಡ್ ಯೂನಿಯನ್, ಕಾರ್ಮಿಕ ಸಂಘಟನೆಗಳಿಂದಲೂ ಸಹ ನಡೀತಕ್ಕಂಥ ಚಳುವಳಿಯನ್ನು ವಿ ಆಲ್ಸೋ ಕಾಲ್ಡ್ ಆಸ್ ಲೇಬರರ್ ಮೂಮೆಂಟ್ಸ್, ಅದನ್ನು ಸಹ ನಾವು ಕಾರ್ಮಿಕ ಚಳುವಳಿ ಅಂತೇಳಿ ಕರಿತೀವಿ. ಸೊ ಇನ್ ಮೆನಿ ಕಂಟ್ರೀಸ್, ಇವತ್ತಿನ ಅನೇಕ ದೇಶಗಳಲ್ಲಿ ಮುಖ್ಯವಾಗಿ ಟ್ರೇಡ್ ಯೂನಿಯನ್ ಆಲ್ಸೋ ಬಿಕೇಮ್ ದ ಪೊಲಿಟಿಕಲ್ ಪಾರ್ಟೀಸ್. ಇವತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ಎಲ್ಲ ದೇಶಗಳಲ್ಲಿ ಅನೇಕ ಚಳುವಳಿಗಳ ಜೊತೆ, ಅಂದರೆ ಅನೇಕ ರಾಜಕೀಯ ಪಕ್ಷಗಳ ಜೊತೆ ಸೇರಿಕೊಳ್ಳುತ್ತೆ. ಆ್ಯಂಡ್ ಪ್ರೋ ಲೇಬರರ್ ಫಿಲಾಸಫಿ ಹ್ಯಾಸ್ ಬೀನ್ ಎವಾಲ್ವಿಂಗ್. ಎಲ್ಲ ಒಂದು ರಾಜಕೀಯ ಪಕ್ಷಗಳಲ್ಲಿ ಕಾರ್ಮಿಕರ ಪರವಾಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ನಾವು ನೋಡ್ತೀವಿ. ಆ್ಯಂಡ್ ಆಪೋಸಿಡ್ ದ, ಮತ್ತು ಏನು ಮಾಡುತ್ತೆ, ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಯಾರಿಗೆ? ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕ್ಯಾಪಿಟಾಲಿಸಮ್, ಅಂದರೆ ಬಂಡವಾಳಶಾಹಿಯ ವಿರುದ್ಧವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ನೋಡ್ತೀವಿ. ದೆನ್ ಇನ್ ದ ಯುರೋಪಿಯನ್ ಕಂಟ್ರೀಸ್, ನಾವು ಹೀಗೆ ನೋಡ್ತಾ ಹೋದಾಗ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ, ಯುರೋಪಿನ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್, ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಏನಾಯಿತು, ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಇಂಡಸ್ಟ್ರಿಯಲೈಸೇಷನ್, ರ್ಯಾಪಿಡ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ಇಂಡಸ್ಟ್ರಿ. ಸೊ ಇನ್ ದ ಯುರೋಪಿಯನ್ ಕಂಟ್ರೀಸ್, ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕಾ ಕ್ರಾಂತಿಯಿಂದಾಗಿ ಮುಖ್ಯವಾಗಿ ದೇರ್ ವಾಸ್ ಎ ಡ್ರಾಪ್ ಇನ್ ದ ಎಂಪ್ಲಾಯ್ಮೆಂಟ್ಸ್ ಅವೈಲಬಿಲಿಟಿ ಇನ್ ಅಗ್ರಿಕಲ್ಚರ್ ಸೆಕ್ಟರ್. ಕೃಷಿ ವಲಯದಲ್ಲಿ ಏನಾಗುತ್ತೆ, ಸಾಕಷ್ಟು ಡ್ರಾಪ್ ಆಗುತ್ತೆ. ಯಾವುದು? ಈ ಒಂದು ಕೆಲಸ ಕಾರ್ಯಗಳು. ರಿಮೆಂಬರ್, ಇನ್ ದ ಯುರೋಪಿಯನ್ ಕಂಟ್ರೀಸ್, ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್ ದೇರ್ ವಾಸ್ ಎ ಡ್ರಾಪ್ ಇನ್ ದ ಎಂಪ್ಲಾಯ್ಮೆಂಟ್ ಅವೈಲಬಿಲಿಟೀಸ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್. ಆಗ ಯಾವಾಗ ಅಗ್ರಿಕಲ್ಚರ್ ಸೆಕ್ಟರ್ಲಿ ಕಡಿಮೆ ಆಯಿತು, ಮೋರ್ ಎಂಪ್ಲಾಯ್ಮೆಂಟ್ ವರ್
ದೇರ್ ಇನ್ ದ ಇಂಡಸ್ಟ್ರಿಯಲ್ ಸೆಕ್ಟರ್, ಕೈಗಾರಿಕಾ ವಲಯದಲ್ಲಿ ಹೆಚ್ಚು ಹೆಚ್ಚು ಕಾರ್ಮಿಕರು ಕೆಲಸಗಳು ಅವೈಲಬಿಲಿಟೀಸ್ ಕಂಡಾಗ ಅಥವಾ ಉದ್ಭವ ಆದಾಗ ಏನಾಗುತ್ತೆ ಮುಖ್ಯವಾಗಿ ದಿಸ್ ರಿಸಲ್ಟೆಡ್ ಇನ್ ದ ಮೈಗ್ರೇಷನ್ ಆಫ್ ವರ್ಕರ್ಸ್. ಆಗ ಈ ಕಾರಣದಿಂದಾಗಿ ಏನಾಗುತ್ತೆ, ಎಲ್ಲ ಕೆಲಸಗಾರರು ಏನಾಗುತ್ತೆ ಮೈಗ್ರೇಟ್ ಆಗಲಿಕ್ಕೆ, ವಲಸೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ದಿಸ್ ರಿಸಲ್ಟೆಡ್ ಇನ್ ದ ಮೈಗ್ರೇಷನ್ ಆಫ್, ಸೊ ಏನಾಗುತ್ತೆ ಮೈಗ್ರೇಟ್ ಆಗುತ್ತೆ ಮುಖ್ಯವಾಗಿ ಆಫ್ ವರ್ಕರ್ಸ್ ಟುವರ್ಡ್ಸ್ ದ ಇಂಡಸ್ಟ್ರೀಸ್. ವರ್ಕರ್ಸ್ ಏನು ಮಾಡ್ತಾರೆ, ಮೈಗ್ರೇಟ್ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಗ ದಿಸ್ ಲೆಡ್ ಟು ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ವರ್ಕರ್ಸ್. ಯಾಕೆ ದಿಸ್ ರಿಸಲ್ಟೆಡ್, ಆಗ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಲೆಡ್ ಟು ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ವರ್ಕರ್ಸ್. ಅಂದರೆ ಅತಿ ಹೆಚ್ಚಾಗಿ ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕರು ಸಿಗ್ತಾರೋ ಅವ್ರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸುಲಿಗೆಯನ್ನು ಮಾಡಲಿಕ್ಕೆ, ಶೋಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ದಿಸ್ ಲೆಡ್ ಟು ದ ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ವರ್ಕರ್ಸ್. ಆಗ ದೇ ವರ್ ಫೋರ್ಸ್ಡ್ ಟು ವರ್ಕ್ ಲಾಂಗರ್ ಅವರ್ಸ್. ನೋಡಿ, ಅವರಿಗೆ ಫೋರ್ಸ್ ಮಾಡ್ತಾರೆ, ಹೆಚ್ಚಿನ ಅವಧಿ ಕೆಲಸವನ್ನು ಮಾಡಬೇಕು. ಆಗ ದ ಲೇಬರರ್ಸ್ ಬಿಕೇಮ್ ಅವೇರ್ ಆಫ್ ದಿಸ್ ಎಕ್ಸ್ಪ್ಲಾಯಿಟೇಷನ್. ಹಂತ ಹಂತವಾಗಿ ಎಲ್ಲ ಕಾರ್ಮಿಕರಿಗೆ ಗೊತ್ತಾಯಿತು ಅವರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಲೇಟರ್ ದ ವರ್ಕರ್ಸ್ ಆಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ವರ್ಕರ್ಸ್ ಏನು ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ರಿಯಲೈಸಿಂಗ್, ಅರ್ಥವನ್ನು ಮಾಡಿಕೊಳ್ತಾರೆ. ಸೊ ದ ವರ್ಕರ್ಸ್ ಆಗ ಅವರು ಮುಖ್ಯವಾಗಿ ಏನಾಗುತ್ತೆ, ಡ್ಯೂರಿಂಗ್ ಇನ್ ದ 19th century ವರ್ಕರ್ ಪಾರ್ಟೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ಸ್ಟಾರ್ಟ್. ಆಗ ಸೊ ಇಲ್ಲಿ 19ನೇ ಶತಮಾನ ಸುಮಾರದಲ್ಲಿ ವರ್ಕರ್ಸ್ ಪಾರ್ಟೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ಸ್ಟಾರ್ಟೆಡ್ ಆರ್ಗನೈಸಿಂಗ್ ವರ್ಕರ್ಸ್ ಆಲ್ ಓವರ್ ದ ವರ್ಲ್ಡ್. ಇಡೀ ಪ್ರಪಂಚಾದ್ಯಂತ ಇರತಕ್ಕಂಥ ಎಲ್ಲ ಕಾರ್ಮಿಕರನ್ನ ಒಂದುಗೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾರು ಇಲ್ಲಿ ಮುಖ್ಯವಾಗಿ ವರ್ಕರ್ಸ್ ಪಾರ್ಟೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ಸ್ಟಾರ್ಟೆಡ್ ಆರ್ಗನೈಸಿಂಗ್ ವರ್ಕರ್ಸ್ ಆಲ್ ಓವರ್ ದ ವರ್ಲ್ಡ್. ಆಗ ಅವ್ರು ಏನು ಮಾಡ್ತಾರೆ, ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್. ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ is the first laborer union established in London in the year of 1864. 1864ರಲ್ಲಿ ಸೊ ಇಲ್ಲಿ ಲಂಡನ್ನಲ್ಲಿ, ಇಂಗ್ಲೆಂಡ್ ದೇಶದ ಲಂಡನ್ನಲ್ಲಿ ಒಂದು ಅಸೋಸಿಯೇಷನ್ ಪ್ರಾರಂಭವಾಗುತ್ತೆ. ಯಾವುದು ಅದು ಇಲ್ಲಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ is the first laborer union. So established in London in the year of 1864. Then what was the main aim of this association? The main aim of this association was to protect the interest of workers. ಕಾರ್ಮಿಕರ ಅಭಿರುಚಿಗಳನ್ನು, ಆಸಕ್ತಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಲೇಬರರ್ಸ್ ಅಥವಾ ವರ್ಕರ್ಸ್. ದೆನ್ ದೇ ವಾಂಟೆಡ್ ಟು ಇಂಪ್ಲಿಮೆಂಟ್ 8 hours ಶಿಫ್ಟ್ ಆಫ್ ವರ್ಕಿಂಗ್ ಓನ್ಲಿ. ನೋಡಿ, ಇಲ್ಲಿ ಒಬ್ಬ ಕಾರ್ಮಿಕ ಎಷ್ಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಅಂದರೆ 8 ಗಂಟೆಗಳ ಕಾಲ, 24 ಗಂಟೆಗಳಲ್ಲಿ 8 hours ಅವನು ಕೆಲಸವನ್ನು ಮಾಡಬಹುದು ಅಂತೇಳಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ದೆನ್ ದ ಲೇಬರರ್ ಮೂಮೆಂಟ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್. ನಂತರ ಏನಾಗುತ್ತೆ, ಲೇಬರರ್ ಮೂಮೆಂಟ್ಸ್ಗಳು, ಕಾರ್ಮಿಕರ ಚಳುವಳಿಗಳು ಬೇರೆ ಬೇರೆ ದೇಶಗಳಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ನೆನ್ಪಿಟ್ಕೊಳ್ಳಿ. ದ ಲೇಬರರ್ಸ್ ಮೂಮೆಂಟ್ಸ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಡ್ಯೂರಿಂಗ್ ದ ಲೇಟರ್ ಪಾರ್ಟ್ ಆಫ್ 19th century. 19th ಶತಮಾನದ ಕೊನೆಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾವುದು ಲೇಬರರ್ಸ್ ಮೂಮೆಂಟ್.
ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಇವತ್ತೇನಾಗಿದೆ, ಪ್ರೊಟೆಕ್ಟನ್ನು ಮಾಡಬೇಕು. ಏನನ್ನು? ಸೆಕ್ಯೂರಿಟಿ ಆಫ್ ವರ್ಕರ್ಸ್, ಕೆಲಸಗಾರರ ಸೆಕ್ಯೂರಿಟಿಯನ್ನು ನಾವು ಅವರ ಒಂದು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಗವರ್ನಮೆಂಟ್ ಆಫ್ ಇಂಡಿಯಾ, ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ, ಇಂಪ್ಲಿಮೆಂಟೆಡ್ ಆಕ್ಟ್ ಇನ್ ದ ಇಯರ್ ಆಫ್ 1923, 1923ರಲ್ಲಿ ಆಕ್ಟನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಟು ಎನ್ಶ್ಯೂರ್, ದಿಸ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಫಾರ್ ದ ಪರ್ಪಸ್ ಆಫ್ ಟು ಎನ್ಶ್ಯೂರ್ ಸೋಷಿಯಲ್ ಸೆಕ್ಯೂರಿಟಿ, ಅಂಡ್ ದಿಸ್ ಆಕ್ಟ್ ಹೆಲ್ಪ್ಡ್ ದ ಇಂಡಿಯನ್ ಟ್ರೇಡ್ ಯೂನಿಯನ್, ಹೆಲ್ಪ್ ಮಾಡ್ತಾ ಇದೆ, ಭಾರತೀಯ ಕಾರ್ಮಿಕ ಸಂಘಟನೆಗೆ ಹೆಲ್ಪ್ ಅನ್ನು ಮಾಡುತ್ತೆ. ಅಂಡ್ ವೇರಿಯಸ್ ಅಸೋಸಿಯೇಷನ್ಸ್ ಆಲ್ಸೋ ಕುಡ್ ಗೈನ್ ಲೆಜಿಸ್ಲೇಟಿವ್ ರೆಕಗ್ನೈಸೇಷನ್, ಇನ್ನೂ ಅನೇಕ ಸಂಘಟನೆಗಳು ಶಾಸನಾತ್ಮಕವಾಗಿರ್ತಕ್ಕಂಥ ಗುರುತು ಐಡೆಂಟಿಫಿಕೇಶನ್ ಅನ್ನು ಪಡ್ಕೊಂಡಿದೆ. ಆಫ್ಟರ್ ದಿಸ್ ಮೆನಿ ಲೇಬರರ್ಸ್ ಯೂನಿಯನ್ಸ್ ವರ್ ಸ್ಟಾರ್ಟೆಡ್, ನಮ್ಮ ಭಾರತದಲ್ಲಿ ಇನ್ನೂ ಅನೇಕ ಲೇಬರರ್ ಯೂನಿಯನ್ಸ್ ವರ್ ಸ್ಟಾರ್ಟೆಡ್ ಅಂಡ್ ದೇ ಹ್ಯಾವ್ ಕಂಟಿನ್ಯೂ, ಅವು ಮುಂದುವರಿತಾ ಇದೆ. ಟು ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ದ ವರ್ಕರ್ಸ್, ಅವು ವರ್ಕರ್ಸ್ ರೈಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ದೇ ಆರ್ ಮೆನಿ ಲೇಬರರ್ಸ್ ಯೂನಿಯನ್, ಇವತ್ತು ನಮ್ಮ ಭಾರತದಲ್ಲಿ ಅನೇಕ ಲೇಬರರ್ ಯೂನಿಯನ್ಸ್ಗಳನ್ನು ನಾವು ಕಾಣ್ತೀವಿ. ಅಂಡ್ ಆಲ್ಸೋ ಕಂಟಿನ್ಯೂಡ್ with the work. So that is the important laborer movements. Then another important moment is untouchability. Untouchability prevention movement ಅಂದ್ರೆ ಅಸ್ಪೃಶ್ಯತಾ ನಿವಾರಣಾ ಅಥವಾ ಚಳವಳಿ, ಅಸ್ಪೃಶ್ಯತೆ ನಿವಾರಣಾ ಚಳವಳಿ. ನೆನ್ಪಿಟ್ಕೊಳ್ಳಿ, untouchability is one of the inhuman practice of ಸ್ಟ್ರಾಟಿಫೈಡ್ ಸೊಸೈಟಿ. ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಈ ಅನೇಕ ವರ್ಗಗಳನ್ನು ಹೊಂದಿರತಕ್ಕಂಥ ಸಮಾಜದಲ್ಲಿ ಇದು ಒಂದು ಅಮಾನವೀಯವಾಗಿರ್ತಕ್ಕಂಥ ಘಟನೆ. ಅನ್ಟಚಬಿಲಿಟಿ ಈಸ್ ಇನ್ಹ್ಯೂಮನ್ ಪ್ರಾಕ್ಟೀಸ್, is an inhuman practice of stratified society. Before the implementation of constitution, ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ, ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ದ ಐಡಿಯಾಸ್ ಲೈಕ್, ನೋಡಿ ಇಂಥ ಐಡಿಯಾಸ್ಗಳು ಯಾವುದು? ಅನ್ಟಚಬಲ್ಸ್ ಶುಡ್ ಬಿ ಅನ್ಟಚ್ಡ್, ನೋಡಿ ಅಸ್ಪೃಶ್ಯರನ್ನು ಮುಟ್ಟುವ ಹಾಗೆ ಇಲ್ಲ. ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಅ ಕಾನ್ಸ್ಟಿಟ್ಯೂಷನ್, ದ ಐಡಿಯಾಸ್ ಲೈಕ್ ಅನ್ಟಚಬಲ್ಸ್ ಶುಡ್ ಬಿ ಅನ್ಟಚಬಲ್, ಒಂದು. ಎರಡನೇದಾಗಿ ಶುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್, ಅವ್ರ ಹತ್ರ ನಿಂತ್ಕೊಳಂಗಿಲ್ಲ. ಅಂಡ್ ಆಲ್ಸೋ ವರ್ ಇನ್ ಪ್ರಾಕ್ಟೀಸ್, ವರ್ ಇನ್ ವ್ಯಾಗ್, ಹಿಂಗೆ ಪ್ರಾಕ್ಟೀಸ್ ಇತ್ತು, ಅವ್ರು ಮುಟ್ಟಂಗಿಲ್ಲ, ನೋಡಂಗಿಲ್ಲ. ಈ ರೀತಿ ಅನೇಕ ಕೆಟ್ಟ ಆಚರಣೆಗಳು ನಡೀತಾ ಇತ್ತು. ಯಾವಾಗ? ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ದ ಐಡಿಯಾಸ್ ಲೈಕ್ ಅನ್ಟಚಬಲ್ಸ್ ಶುಡ್ ಬಿ ಅನ್ಟಚ್ಡ್, ಒಂದು. ಎರಡನೇದಾಗಿ ಶುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್, ಅವನ ಜೊತೆ ನಿಂತ್ಕೊಳಂಗಿಲ್ಲ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪ್ರಾಕ್ಟೀಸಸ್ ಆರ್ ಗೋಯಿಂಗ್ ಆನ್. ದೆನ್ ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂವ್ಮೆಂಟ್, ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯಲ್ಲಿ ಮುಖ್ಯವಾಗಿ ಈಸ್ ಅ ಮೂವ್ಮೆಂಟ್, ಇದು ಸಹ ಒಂದು ಚಳುವಳಿ. ಅಂಡ್ ಏಮ್ಡ್ ಅಟ್, ಏನು ಗುರಿ ಏನಿದೆ, ಉದ್ದೇಶ ಏನಿದೆ ಅಂದರೆ ಅಚೀವಿಂಗ್ ಎರಾಡಿಕೇಟಿಂಗ್ ಆಫ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂಡ್ ಅಟ್ಯಾಕ್ಸ್ ಆನ್ ದ ಅನ್ಟಚಬಲ್ ಪೀಪಲ್. ನೋಡಿ ಏನು ಉದ್ದೇಶ, ಗುರಿ ಏನಿದೆ ಅಂದರೆ ಮುಖ್ಯವಾಗಿ ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್ ಇಸ್ ಅ ಮೂಮೆಂಟ್, ಇದು ಒಂದು ಚಳವಳಿ. ಇದರ ಗುರಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಅಚೀವಿಂಗ್ ಎರಾಡಿಕೇಟಿಂಗ್ ಆಫ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅಂದರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಎರಾಡಿಕೇಟ್ ಮಾಡಬೇಕು, ನಿವಾರಣೆ ಮಾಡಬೇಕು. ಅಂಡ್ ಆಲ್ಸೋ ಅಟ್ಯಾಕ್ಸ್ ದ ಅನ್ಟಚಬಲ್ ಪೀಪಲ್, ಅಸ್ಪೃಶ್ಯರ ಮೇಲೆ ಆಗ್ತಕ್ಕಂಥ ಒಂದು ಆಕ್ರಮಣಗಳನ್ನು ತಡೆಗಟ್ಟತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಚಳವಳಿ ಪ್ರಾರಂಭವಾಗುತ್ತೆ. ದೆನ್ ಇಟ್ ಇಸ್ ಅ ಮೂಮೆಂಟ್, ಇದು ಒಂದು ಚಳವಳಿ ಅಗೇನೆಸ್ಟ್ ಕ್ಯಾಸ್ಟ್ ಬೇಸ್ಡ್ ಸೋಷಿಯಲ್, ಅಂದರೆ ಇದು ಸಹ ಇಲ್ಲಿ ಒಂದು ಚಳವಳಿ. ಕ್ಯಾಸ್ಟ್ ಬೇಸ್ಡ್ ಸೋಷಿಯಲ್ ಎಕ್ಸ್ಪ್ಲಾಯಿಟೇಷನ್, ಜಾತಿಯ ಆಧಾರದ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನು ತಡೆಗಟ್ಟತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಚಳುವಳಿ ಇದು. ಯಾವುದು?
ಈ ಒಂದು ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್. ರಿಮೆಂಬರ್, ಅನ್ಟಚಬಲ್, ದ ಅನ್ಟಚಬಲ್ ಕಮ್ಯುನಿಟಿ ಹ್ಯಾಸ್ ಬೀನ್, ಇವತ್ತಿಗೂ ಸಹ ಅನ್ಟಚಬಲ್ ಕಮ್ಯುನಿಟಿ ಹ್ಯಾಸ್ ಬೀನ್ ಫೈಟಿಂಗ್ ಫಾರ್ ದೇರ್ ರೈಟ್ಸ್, ತಮ್ಮ ತಮ್ಮ ಹಕ್ಕುಗಳಿಗೆ ಹೋರಾಟವನ್ನು ಮಾಡ್ತಾ ಇದೆ ಫಾರ್ ಮೆನಿ ಇಯರ್ಸ್. ವಿ ಶಲ್ ಸಿ, ಈಗ ನೋಡೋಣ ಯಾವ್ಯಾವ ಹೋರಾಟಗಳು ನಡೀತವೆ ಅಂತೇಳಿ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ದ ಹಿಸ್ಟ್ರಿ ಆಫ್ prohibition of untouchability movements. Remember, the history of untouchability opposition movement, ಇವತ್ತು ಅಸ್ಪೃಶ್ಯತೆ ವಿರುದ್ಧ ಚಳುವಳಿಗಳಲ್ಲಿ ಮುಖ್ಯವಾಗಿ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 19th century ಬೈ ಜ್ಯೋತಿಬಾ ಫೂಲೆ. ಜ್ಯೋತಿಬಾ ಫೂಲೆ ಅವರು 19ನೇ ಶತಮಾನದಲ್ಲಿ ಆರ್ಗನೈಸ್ ಅನ್ನ ಮಾಡ್ತಾರೆ, ಆರ್ಗನೈಸ್ಡ್ ಎ ಮೂಮೆಂಟ್ಸ್. ಸೊ ಏನ್ ಮಾಡ್ತಾರೆ, ಯಾರನ್ನು ಒಳಗೊಡ್ತಾರೆ ಅಂದ್ರೆ this movement include the untouchables and backward classes. ನೋಡಿ, ಜ್ಯೋತಿಬಾ ಫೂಲೆ ಅವರು ಯಾರನ್ನ ಮುಖ್ಯವಾಗಿ ಇಟ್ಕೊಂಡಿದ್ರು, ಅನ್ಟಚಬಲ್ಸ್ ಅನ್ನ ಪ್ಲಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ಸ್ ಇಟ್ಕೊಂಡಿದ್ರು. ಅಂಡ್ ಆಲ್ಸೋ ಕೀಪ್ ದ ಹೇಮ್ ಆಫ್, ಗುರಿ ಒಂದು ಏನಿತ್ತಪ್ಪ ಜ್ಯೋತಿಬಾ ಫೂಲೆ ಅವರಿಗೆ ಅಂದ್ರೆ ಮುಖ್ಯವಾಗಿ ವಾಸ್ ಟು ಅಪೋಸ್ ವರ್ಣಾ ಸಿಸ್ಟಮ್, ಈ ವರ್ಗ ಪದ್ಧತಿಯನ್ನು ಅಪೋಸ್ ಮಾಡ್ತಕ್ಕಂಥದ್ದು ವರ್ಣಾ ಸಿಸ್ಟಮ್, ಆ್ಯಂಡ್ ರೆಸಿಸ್ಟ್ ದ ಡಾಮಿನೆನ್ಸ್ ಆಫ್ ಕ್ಯಾಸ್ಟ್ ಸೋಷಿಯಲ್ ಸಿಸ್ಟಮ್. ಯಾವುದನ್ನು ತಡೆಯಬೇಕು, ವಿರೋಧ ವ್ಯಕ್ತಪಡಿಸ್ಬೇಕಂದ್ರೆ ಕ್ಯಾಸ್ಟ್ ಸೋಷಿಯಲ್ ಸಿಸ್ಟಮನ್ನು ಅಪೋಸ್ ಮಾಡ್ತಕ್ಕಂಥದ್ದು. ವಿತ್ ದಿಸ್ ಹೇಮ್ ಸೊ ವೇರಿಯಸ್ ಮೂಮೆಂಟ್ಸ್ ವರ್ ಸ್ಟಾರ್ಟೆಡ್, ಈ ಗುರಿ ಇಟ್ಕೊಂಡು ಅನೇಕ ಚಳುವಳಿಗಳು, ವೇರಿಯಸ್ ಮೂಮೆಂಟ್ಸ್ ವರ್ ಸ್ಟಾರ್ಟೆಡ್ ಇನ್ ದ ಸ್ಟೇಟ್ಸ್ ಆಫ್ ಕರ್ನಾಟಕ and in Maharashtra and in Andhra Pradesh during at the time of 1917. ನೋಡಿ ನೆನಪಿಟ್ಕೊಳ್ಳಿ, 1917 ನಲ್ಲಿ ಒನ್ ಆಫ್ ದ ಪರ್ಸನ್ ಪೆರಿಯಾರ್ ರಾಮಸ್ವಾಮಿ ಸ್ಟಾರ್ಟೆಡ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್, ಆತ್ಮಗೌರವ ಚಳುವಳಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ ಇನ್ ಅಟ್ ತಮಿಳ್ನಾಡು. ದೆನ್ ಆಫ್ಟರ್, ಸೊ ವಿತ್ ದ ರೆಸ್ಪೆಕ್ಟ್ ಐಡಿಯಾಸ್, ಗೌರವಯುತವಾಗಿರ್ತಕ್ಕಂಥ ಚಿಂತನೆಗಳು, ಗೌರವಯುತವಾಗಿರ್ತಕ್ಕಂಥ ಆಲೋಚನೆಗಳು ಯಾರ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವಿತ್ ರೆಸ್ಪೆಕ್ಟ್ ಐಡಿಯಾ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವುದರ ಮೇಲೆ, ಆನ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಆಗ್ತಕ್ಕಂಥ ಲಿಂಗ ಆಧಾರದ ಮೇಲೆ ಆಗ್ತಕ್ಕಂಥ ಅಸಮಾನತೆ ಒಂದು, ಅನ್ಟಚಬಿಲಿಟಿ ಒಂದು, ಯಾವುದು ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಒಂದು, ಅನ್ಟಚಬಿಲಿಟಿ. ದ ಮೂಮೆಂಟ್ ಬಿಕೇಮ್ ಮೋರ್ ಪವರ್ಫುಲ್. ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗೌರವಯುತವಾಗಿರ್ತಕ್ಕಂಥ ಚಿಂತನೆಗಳಿಂದಾಗಿ, ಸೊ ಯಾವುದರ ಆಧಾರದ ಮೇಲೆ, ಆನ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಅನ್ಟಚಬಿಲಿಟಿ, ದ ಮೂಮೆಂಟ್ ಬಿಕೇಮ್ ಮೋರ್ ಪವರ್ಫುಲ್. ದೆನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಇಂಗ್ಲೆಂಡ್ನಲ್ಲಿ ಆಗಿರ್ತಕ್ಕಂಥ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇನ್ ದ ಇಯರ್ ಆಫ್ 1930s ಅಂಬೇಡ್ಕರ್ ಅವರು ಕಾಲ್ ಮಾಡ್ತಾರೆ, ಯಾರಿಗೆ, ಟು ಅನ್ಟಚಬಲ್ಸ್, ಅಸ್ಪೃಶ್ಯರಿಗೆ ಕಾಲ್ ಮಾಡ್ತಾರೆ, ಏನಂತ, ಟು ಬಿಕೇಮ್ ದ ರೂಲರ್ಸ್ ಆಫ್ ಇಂಡಿಯಾ. ಅನ್ಟಚಬಲ್ಸ್ ಬಿಕೇಮ್ಸ್ ದ ರೂಲರ್ಸ್ ಆಫ್ ಇಂಡಿಯಾ. ನೋಡಿ, ಅವ್ರು ಹೇಳ್ತಾರೆ ಅಸ್ಪೃಶ್ಯರಿಗೆ ದೇಶವನ್ನು ಆಳ್ತಕ್ಕಂಥ ಒಂದು ಅಧಿಕಾರ ಬರಬೇಕು ಅಥವಾ ಶಕ್ತಿ ಬರಬೇಕು, ಸಾಮರ್ಥ್ಯ ಬರಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ದ ಇಯರ್ ಆಫ್ 1930 in at England. Remember, so in the round table conference of 1930, Ambedkar called for untouchables to become the rulers of India. Then Ambedkar continued. Ambedkar ಅವರು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತಾರೆ. ಫೈಟ್ ಫಾರ್ ದ ರೈಟ್ಸ್ ಆಫ್ ದಲಿತ್ಸ್, ದಲಿತರಿಗೆ ಹೋರಾಟವನ್ನು, ದಲಿತರಿಗೆ ಹಕ್ಕನ್ನು ಕೊಡಲಿಕ್ಕೆ ಸಾಕಷ್ಟು ಹೋರಾಟವನ್ನು ಅಂಬೇಡ್ಕರ್ ಅವರು ಮುಂದುವರಿಸ್ತಾರೆ. ದೆನ್ ಅಂಬೇಡ್ಕರ್ ಕಂಟಿನ್ಯೂಡ್ ಟು ಅಸರ್ಟ್ ದ ರೈಟ್ಸ್ ಆಫ್ ಅನ್ಟಚಬಲ್ಸ್. ಅನ್ಟಚಬಲ್ಸರಿಗೆ ಅಂದರೆ ಅಸ್ಪೃಶ್ಯರಿಗೆ ಹಕ್ಕುಗಳನ್ನು ಕೊಡಲಿಕ್ಕೆ ನಿರಂತರ ಹೋರಾಟವನ್ನು ಮಾಡ್ತಾರೆ ಅಂಬೇಡ್ಕರ್. ಅಂಬೇಡ್ಕರ್ ಕಂಟಿನ್ಯೂಡ್ ಟು ಅಸರ್ಟ್ ದ ರೈಟ್ಸ್ ಆಫ್ ಅನ್ಟಚಬಲ್ಸ್ ಆ್ಯಂಡ್ ವುಮೆನ್ಸ್, ಅಸ್ಪೃಶ್ಯರಿಗೆ, ಹೆಣ್ಣು ಮಕ್ಕಳಿಗೆ ಥ್ರೂಔಟ್ ಇಸ್ ಲೈಫ್, ತಮ್ಮ ಜೀವನ ಪರ್ಯಂತ ಹೋರಾಟವನ್ನು ಮಾಡ್ತಾರೆ.
ಈ ಸ್ಟಾರ್ಟೆಡ್ ಎ ಪಿರಾಡಿಕಲ್, ಅದಕ್ಕೋಸ್ಕರವಾಗಿ ಅವರು ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಕಾಲ್ಡ್ ಮೂಕನಾಯಕ. ಅಂದರೆ ಅವರೊಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಯಾರಿಗೆ? ರೈಟ್ಸನ್ನು ಕೊಡಲಿಕ್ಕೆ, ಅನ್ಟಚಬಲ್ಸ್ ಮತ್ತು ವುಮೆನ್ಸ್ಗೆ. ಈ ಸ್ಟಾರ್ಟೆಡ್ ಎ ಪಿರಾಡಿಕಲ್ ಕಾಲ್ಡ್ ಮೂಕನಾಯಕ ಆ್ಯಂಡ್ ವಾಸ್, ಅದನ್ನು ಬಳಸ್ಕೊಳ್ತಾರೆ, ಇನ್ಸ್ಟ್ರುಮೆಂಟಲ್ ಆರ್ಗನೈಸಿಂಗ್ ವೇರಿಯಸ್ ಮೂಮೆಂಟ್ಸ್ ಅಗೇನೆಸ್ಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಆ ಪೇಪರ್ಸನ್ನು ಈ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಒಂದು ಅದನ್ನು ಇನ್ಸ್ಟ್ರೂಮೆಂಟಲ್ ಆಗಿ ಅದನ್ನು ಬಳಸ್ಕೊಳ್ತಾರೆ. ದೆನ್ ಫೈನಲಿ ಗಾಂಧೀಜಿ ಕನ್ಸಿಡರ್, ನೋಡಿ ಗಾಂಧೀಜಿಯವರು ಆಲೋಚನೆ ಮಾಡ್ತಾರೆ, ಲಿಬರೇಷನ್ ಫ್ರಮ್ ಅನ್ಟಚಬಿಲಿಟಿಯಿಂದ ಸ್ವಾತಂತ್ರ್ಯ ಪಡ್ಕೊಳ್ತಕ್ಕಂಥದ್ದು ಎಲಾಂಗ್ ವಿತ್ ದ ನ್ಯಾಷನಲ್ ಫ್ರೀಡಮ್ ಮೂಮೆಂಟ್. ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಯಾರಿಗೆ? ಅನ್ಟಚಬಲ್ಸ್ಗೆ ಸ್ವಾತಂತ್ರ್ಯ ಕೊಡ್ತಕ್ಕಂಥದ್ದು ಅನ್ನೋದನ್ನು ಗಾಂಧೀಜಿಯವರು ಹೇಳ್ತಾ ಬರ್ತಾ ಇದ್ರು. ಫ್ರೀಡಮ್ ಫೈಟರ್ ವಾಸ್ ಅಂಡ್ ಆಲ್ಸೋ ಎ ಸೋಷಿಯಲ್ ರಿಫಾರ್ಮರ್, ಸಮಾಜ ಸುಧಾರಕರಾಗಿರ್ತಕ್ಕಂಥ ಗಾಂಧೀಜಿಯವರು ಈ ಮಾತನ್ನು ಹೇಳ್ತಿದ್ರು. ಈವನ್ ಸೊ ಟುಡೇ ಮೆನಿ ಆರ್ಗನೈಜೇಷನ್ಸ್ ಅಂಡ್, ಇವತ್ತು ಸಹ ಅನೇಕ ಆರ್ಗನೈಜೇಷನ್ಸ್ ಅಂಡ್ ಅಸೋಸಿಯೇಷನ್ಸ್, ಅನೇಕ ಸಂಘಟನೆಗಳು try to achieve the work of eradicating of these evil practices. ಇವೆಲ್ಲ ಇವತ್ತಿಗೂ ಸಹ ಪ್ರಯತ್ನ ಮಾಡ್ತಿದೆ. ನಂಬರ್ ಆಫ್ ಆರ್ಗನೈಜೇಷನ್ಸ್ and also number of associations try to achieve or try to active in work of eradicate of these evil practices in our country. Okay students, enough. Tomorrow shall I continue? Okay, yes.